ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಗಂಗಾಧರ್. ನನ್ನ ಜೊತೆ ಈಗ WPLನ ಚಾಂಪಿಯನ್ ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೂಪರ್ ಸ್ಟಾರ್ ವುಮನ್ ಶ್ರೇಯಾಂಕಾ ಪಾಟೀಲ್ ಅವರಿದ್ದಾರೆ. ಸೊ ಅವರ ಒಂದು WPLನ ಒಂದು ಜರ್ನಿ ಇರ್ಬೋದು, ಜೊತೆಗೆ ಅವರ ಒಂದು ಸಕ್ಸಸ್ ಬಗ್ಗೆ ಕೂಡ ಇರ್ಬೋದು, ಒಂದು ಸಾಕಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಶ್ರೇಯಾಂಕಾ ಪಾಟೀಲ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಶ್ರೇಯಾಂಕಾ, ವೆಲ್ಕಮ್. ಥ್ಯಾಂಕ್ ಯು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಯಾಕಂದರೆ ನೀವು ಒಂದು ಟ್ರೋಫಿ ಗೆದ್ದಿದ್ದೀರಾ. ಸೊ ಹೇಗೆ ಇದೆ ಆ ಒಂದು ಫೀಲಿಂಗು? ಇನ್ನೂ ಕುತ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿಲ್ಲ, ಆದರೆ ತುಂಬಾ ಖುಷಿ ಆಯಿತು. ಆ ಮೂಮೆಂಟಲ್ಲಿ ನನಗೆ ಏನು ಮಾಡ್ತಿದ್ದೆ, ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳಿದ್ರು, ಮನೇಲಿ ಅಪ್ಪ ಅಮ್ಮ ಆಗಲಿ, ಕಸಿನ್ಸ್ ಆಗಲಿ, ಎಲ್ಲರೂ ಬಂದು ಹೇಳ್ತಾರೆ, ಒಳ್ಳೆ ಚಿಕ್ಕ ಹುಡುಗಿ ಥರನೇ ನೀನು ಅಲ್ಲಿ ಫುಲ್ ಡಾನ್ಸ್ ಮಾಡ್ತಾ ಇದ್ದೆ, ಚಿಕ್ಕ ಹುಡುಗಿ ಥರ ನೋಡ್ದಂಗೆ ಇತ್ತು ಅಂತ. ಸೊ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಈ ಒಂದು ಟ್ರೋಫಿಗೆ ನಾವು ತುಂಬ ವರ್ಷದಿಂದ ಕಾಯ್ತಾ ಇದ್ವಿ. ಆಮೇಲೆ ನಾನು RCB ಹುಡುಗಿ, ಸೊ ನಾನು ಆ ವಿನ್ನಿಂಗ್ ಟೀಮಲ್ಲಿದ್ದು ನನಗೆ ತುಂಬಾ ಖುಷಿ ಆಯಿತು. ಸೊ 16 ವರ್ಷ ಪುರುಷರು ಆಗಿರಲಿಲ್ಲ. ಸೊ ನೀವು 2 ವರ್ಷದಲ್ಲಿ ಸಾಧಿಸಿದ್ದೀರಾ. ಸೊ ಯಾವ ರೀತಿ ಇತ್ತು ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಇರ್ಬೋದು, ಅಂದರೆ ಎಂಟೈರ್ ವುಮೆನ್ಸ್ ಟೀಮ್ ಇರ್ಬೋದು? ಹುಡುಗರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಷ್ಟು ವರ್ಷ. ಅವ್ರ ಸಪೋರ್ಟ್ ಹುಡುಗಿ ಟೀಮಲ್ಲೂ 2 ವರ್ಷದಿಂದ ಇದೆ. ಅವ್ರು ಆಡೋ ರೀತಿ ಆಗಲಿ, ಅವ್ರ ಫ್ಯಾನ್ ಬೇಸ್ ಆಗಲಿ, ಅದೆಲ್ಲ ಅವ್ರಿಗೆ ಕ್ರೆಡಿಟ್ಸ್. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅದೇ ನಮ್ಮ ಕಡೆ ಬಂದರೆ ಇವಾಗ ಲಾಸ್ಟ್ ಇಯರ್ ನಮಗೆ ಬೇಕಾಗಿರೋ ರಿಸಲ್ಟ್ ಸಿಗಲಿಲ್ಲ. ಅದಾದಮೇಲೆ ನಾವು ಸೆಕೆಂಡ್ ಎಡಿಷನ್ WPLಗೆ ಹಂಗೆ ಬರಲಿಲ್ಲ. ಸೊ 12 ಮಂತ್ಸ್ ತುಂಬಾ ವರ್ಕ್ ಮಾಡಿದ್ವಿ. ಸ್ವಲ್ಪ ಚಿಕ್ಕ ಕ್ಯಾಂಪ್ಸ್ ಇತ್ತು ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲ ಹುಡುಗಿರು ಬಂದುಬಿಟ್ಟು ಅವ್ರಿಗೆ ಯಾವ್ಯಾವ ಥರ ಪ್ರಾಕ್ಟೀಸ್ ಬೇಕೋ ಅದು ಸಿಗ್ತಾಯಿತ್ತು. ಸೊ RCBಯಿಂದ ನಮಗದು ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗೋ ಕ್ಯಾಂಪ್ಗಳಿತ್ತು. ಸೊ ತುಂಬಾ ಚೆನ್ನಾಗಿತ್ತು ಆ ಕ್ಯಾಂಪ್ಸ್. ಅಂದರೆ ಈ ಸಲ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ವುಮೆನ್ಸ್ ಟೀಮ್ ಮೇಲೆ, ಯಾಕಂದರೆ ನೀವು ಹೇಳಿದ ಹಾಗೆ ಸಾಕಷ್ಟು ಒಂದು ಪ್ರಿಪ್ರೇಷನ್ಸು, ತುಂಬ ಹೋಮ್ವರ್ಕ್ ಕೂಡ ಮಾಡಿದ್ವಿ ನೀವು. ಸೊ ಟ್ರೋಫಿ ಗೆದ್ದಾದಮೇಲೆ ಆ ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಸೆಲೆಬ್ರೇಷನ್ ಹೇಗಿತ್ತು? ಎಲ್ಲರೂ ಹೇಳಿಬಿಟ್ರು, ಇವತ್ತು ನೀವು ಯಾವ ಥರ ಬೇಕು, ಹೆಂಗೆ ಬೇಕು, ಏನಾರು ಮಾಡಿ, ಯಾರು ಸ್ಟಾಪ್ ಮಾಡಲ್ಲ, ಟ್ರೋಫಿ ಗೆದ್ದಾಯಿತು. ಸೊ ಆ ಒಂದು ಎಂಜಾಯ್ಮೆಂಟ್ ಹೇಳೋದೇ ಬೇಕಾಗಲ್ಲ. ಇವಾಗ ನಾವು ಒಂದು ಗೆಲ್ಲಬೇಕು ಗೆದ್ದಾಗ ಆ ಹ್ಯಾಪಿನೆಸ್ ಆಗಲಿ, ನಾವು ಆ ಝೋನಲ್ಲಿ ಎಲ್ಲಿರ್ತೀವಿ ನಮಗೆ ಗೊತ್ತಾಗಲ್ಲ. ಸೊ ಫುಲ್ ಎಲ್ಲರೂ ಡಾನ್ಸ್ ಮಾಡ್ತಾಯಿದ್ರು, ಎಲ್ಲರೂ ಫುಲ್ ಆ ಕಡೆ ಕುಣಿದಾಡೋದು, ನಗಾಡೋದು ಎಲ್ಲನೂ ಚೆನ್ನಾಗಿತ್ತು ನೋಡೋಕೆ. ಅದೊಂದು ಎನ್ವೈರ್ನ್ಮೆಂಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ನನ್ನದೊಂದು ಕ್ವಶನ್ ಏನಂದರೆ, ನೀವು ಟ್ರೋಫಿ ಗೆದ್ದಾಗ ವಿರಾಟ್ ಕೊಹ್ಲಿ ಅವರು ಒಂದು ವಿಡಿಯೋ ಕಾಲ್ ಮೂಲಕ ಸ್ಮೃತಿ ಮಂದಾನ ಅವ್ರ ಜೊತೆ ಮಾತಾಡ್ತಾರೆ. ಸೊ ಏನು ಹೇಳಿದ್ರು ವಿರಾಟ್ ಕೊಹ್ಲಿ ಆ ಒಂದು ಮೂಮೆಂಟಲ್ಲಿ? ನನಗೆ ಗೊತ್ತು ಅಲ್ಲಿ ತುಂಬಾ ನಾಯ್ಸ್ ಇತ್ತು, ಕೇಳಿಸ್ತಾ ಇರಲಿಲ್ಲ, ಬಟ್ ಆದರೂ ಏನೋ ಒಂದು ಮೆಸೇಜ್ ವಿರಾಟ್ ಕೊಹ್ಲಿ ನಿಮಗೆ ಕೊಡ್ತಾ ಇದ್ರಲ್ವಾ? ನಾನು ಫುಲ್ ಗ್ರೌಂಡಲ್ಲಿ ನಾನು ಓಡಾಡ್ತಾ ಇದ್ದೆ. ಅವ್ರು ಕಾಲ್ ಮಾಡಿದಾಗ ನನಗೆ ಗೊತ್ತಿರಲಿಲ್ಲ ಅವ್ರು ಕಾಲ್ ಮಾಡಿದ್ದಾರೆ ಅಂತ. ಸೊ ನಾನು ಅಂದ್ಕೊಂಡೆ ಅವರೆಲ್ಲ ವೀಡಿಯೋ ತೊಗೊಳ್ತಿದ್ದಾರೆ, ವಿನ್ನಿಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಐ ಆಲ್ಸೋ ವಾಂಟೆಡ್ ಟು ಜಾಯ್ನ್ ಅಲ್ಲಿ. ಸೊ ಅಲ್ಲಿ ಹೋದಾಗ ನಾನು ಫುಲ್ ಅಂತ ಇದ್ದೆ. ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು ವಿಡಿಯೋ ಕಾಲ್ ಮಾಡಿದರು. ನಾನು ನಂಬೋಕ್ಕಾಗಿಲ್ಲ ಆ ಟೈಮಲ್ಲಿ. ಆಮೇಲೆ ನಿಖಿಲ್ ಸರ್ ಫೋನ್ನ ನನ್ನ ಕ್ಲೋಸ್ ತಂದುಬಿಟ್ಟು ಹೇಳಿದ್ರು. ನನಗೇನೂ ಅಷ್ಟು ಕೇಳಿಸ್ತಿರ್ಲಿಲ್ಲ, ಬಟ್ ನಾನು ಹೇಳಿದೆ ವಿ ಡಿಡ್ ಇಟ್, ಈ ಸಲ ಕಪ್ ನಮ್ಮದೇ ಅಂತ ಹೇಳಿದೆ. ಸೊ ತುಂಬಾ ಖುಷಿ ಆಯಿತು, ಯಾಕಂದರೆ ಆ ಒಂದು ಸಕ್ಸಸ್ ಇದರಲ್ಲಿ ಅವರ ವಿಡಿಯೋ ಕಾಲ್ ಬಂದು ಅದೊಂದು ಕಂಪ್ಲೀಟ್ ಸಕ್ಸಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸ್ಮೃತಿ ಮಂದಾನ ಅವರು ನಿಮಗೆ ಟ್ರೋಫಿ ಕೊಡ್ತಾರೆ. ಸೊ ಆ ಒಂದು ಟ್ರೋಫಿ ತೊಗೊಂಡಾಗ ನಿಮ್ಮ ಒಂದು ಖುಷಿ ಯಾವ ರೀತಿ ಇತ್ತು? ಆ ಟ್ರೋಫಿ ಹಿಡ್ದು ಎತ್ತಕ್ಕೆ ನಾನು ತುಂಬ ವರ್ಷದಿಂದ ಡ್ರೀಮ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಯಾವುದೇ ಟೀಮಿಗಾಗಲಿ ನನಗೆ ಆ ಟ್ರೋಫಿ ಎತ್ತೋದೊಂದು ಇದು ಇತ್ತು. ಯಾಕಂದರೆ ಎನಿಬಡಿ ಯು ಪ್ಲೇ ಫಾರ್ ಎನಿ ಟೀಮ್, ನಿಂಗೆ ಟ್ರೋಫಿ ಗೆಲ್ಲಕ್ಕಿರುತ್ತೆ, ನೀನು ಚೆನ್ನಾಗಿ ಮಾಡಬೇಕು, ಟೀಮಿಗೆ ಒಳ್ಳೆ ಹೆಸರು ತರಬೇಕು ಅಂತ ಇರುತ್ತೆ. ಬಟ್ RCB ಫಸ್ಟ್ ಕಪ್ ನಾನು ಎತ್ತಿದ್ದು ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಸ್ಮೃತಿ ನನಗೆ ಹೇಳಿ, ಓಕೆ ನೀನು ಎತ್ತು ಕಪ್ಪು ಅಂತ ಹೇಳಿದಾಗ ನಾನು ಇಲ್ಲ ಅನ್ನೋಕ್ಕೆ ಆಗಲ್ಲ. ಆ ಕಪ್ ಹಿಡ್ದು ಎತ್ತದೇ ಒಂದು ಡಿಫ್ರೆಂಟ್ ಫೀಲಿಂಗ್ ಇತ್ತು. ಸೊ ಎಂಜಾಯ್ ಮಾಡಿದೆ. ನಾವು ನೋಡಿದ್ವಿ, ನೀವು ತುಂಬಾ ಸಿಕ್ಕಾಪಟ್ಟೆ ಒಂದು ರೀತಿ ಎಕ್ಸೈಟ್ಮೆಂಟಲ್ಲಿದ್ರಿ, ಜೊತೆಗೆ ಆ ಟ್ರೋಫಿ ಗೆದ್ದಂಥ ಒಂದು ಖುಷಿ ಇದೆ ಅಲ್ವಾ? ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆ ರೀತಿ ಇತ್ತು. ಸೊ ಮತ್ತು ವಿರಾಟ್ ಕೊಹ್ಲಿ ಅವರು ನಿಮ್ಗೆ ಸಿಕ್ಕಿದಾಗ ಏನೋ ಒಂದು ಮಾತು ಹೇಳ್ತಾರೆ, ಶ್ರೇಯಾಂಕಾ ವೆಲ್ ಪ್ಲೇಡ್ ಶ್ರೇಯಾಂಕಾ ಅಂತೇನು ಸಮಥಿಂಗ್ ಹೇಳ್ತಾರೆ, ಆ ಥರ. ಸೊ ಏನು ನಡೀತು ಆ ಕಾನ್ವರ್ಸೇಷನ್ ನಿಮ್ಮ ವಿರಾಟ್ ಕೊಹ್ಲಿ ನಡುವೆ? ಸೊ ನಾವು ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬಂದ್ವಿ. ನೆಕ್ಸ್ಟ್ ಡೇ ಅನ್ಬಾಕ್ಸ್ ಇವೆಂಟ್ ಇತ್ತು. ಸೊ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಚಿನ್ನಸ್ವಾಮಿಯಲ್ಲಿ. ನಾವೆಲ್ಲ ರೆಡಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋದ್ವಿ. ಹಿಂದೆಯಿಂದ ಬಂದು ಅವರಲ್ಲೇ ಪ್ರಾಕ್ಟೀಸ್ ಮುಗಿಸ್ಕೊಂಡು ಅಲ್ಲಿದ್ದರು. ಸೊ ಎಲ್ಲ ಲೈನಲ್ಲಿ ಬರ್ತಾಯಿದ್ವಿ ಹಾಗೆ. ಸೊ ಎಲ್ಲರಿಗೂ ವೆಲ್ ಡನ್ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಿದ್ರು. ನನ್ನ ಟರ್ನ್ ಬಂದಾಗ ಅವರು ಹಾಯ್ ಶ್ರೇಯಾಂಕಾ ವೆಲ್ ಬೋಲ್ಡ್ ಅಂತ ಹೇಳಿದ್ರು. ಅವರಿಂದ ನನ್ನ ಹೆಸರು ಹೇಳೋದೇ ಒಂದು ದೊಡ್ಡ ಅಚೀವ್ಮೆಂಟ್ ನನಗೆ. ಸೊ ತುಂಬಾ ಖುಷಿ ಆಯ್ತು ಅವ್ರು ಆ ಥರ ಹೇಳಿದಾಗ. ನೆಕ್ಸ್ಟ್ 5 ಮಿನಿಟ್ಸ್ ನಾನು ಎಲ್ಲರಿಗೂ ಹೋಗಿ ಹೇಳ್ತಾ ಇದ್ದೆ, ಈ ಥರ ಅಂದರು ವಿರಾಟ್ ಅಂತ. ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿ ಅವರಿಂದ ತುಂಬಾ ಕಲ್ತಿರ್ತೀರ. ಸೊ ಜೊತೆಗೆ ವಿರಾಟ್ ಕೊಹ್ಲಿ ಅವರು ನಿಮ್ಮ ಬಗ್ಗೆ ಏನಾದರೂ ಒಂದು ಒಳ್ಳೆ ಮಾತು ಹೇಳಿದಾಗ, ಸೊ ಆ ಖುಷಿಗೆ ಅಂದರೆ ನೀವು
ಓವರ್ ದ ಮೆಷರ್ ಕ್ಲೌಡ್ ಮಾಡೋಕ್ಕೆ ಆಗಲ್ಲ ಅದೊಂದು, ಯಾಕಂದರೆ ಅಷ್ಟು ವರ್ಷದಿಂದ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಗ್ರೋತ್ ಆಗಲಿ, ಕ್ರಿಕೆಟ್ ಆಗಲಿ, ಆ್ಯಸ್ ಅ ಪರ್ಸನ್ ಆಗಲಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಇನ್ಸ್ಪೈರ್ ಮಾಡಿದ್ದಾರೆ ಯಂಗ್ಸ್ಟರ್ಸ್ಗೆ. ಸೊ ಅದನ್ನು ನಾನು ನೋಡಿಕೊಂಡು ನಾನು ಅವರಿಂದ ಅಟ್ಲೀಸ್ಟ್ ಸ್ವಲ್ಪ ಕಲಿಯೋಕ್ಕಾಯ್ತು ಅಲ್ಲ. ಆಮೇಲೆ ಅವ್ರ ಮುಂದೆ ಅವ್ರು ನನ್ನ ನೋಡಿದ್ದಾರೆ ಆಟ ಆಡೋದನ್ನ. ಸೊ ಆಮೇಲೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನನಗೆ ಅಂದರೆ ತುಂಬಾ ಖುಷಿ ಆಯಿತು ಅವತ್ತು. ಸೊ ನಿಮಗೆ ಬೆಂಗಳೂರಲ್ಲಿ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ಡ್ ಇದ್ರು ನಿಮಗೆ, ಜೊತೆಗೆ ನೀವು ಡೆಲ್ಲಿಗೆ ಹೋದಾಗಲೂ ಕೂಡ ತುಂಬಾ ಫ್ಯಾನ್ಸ್ ನಿಮಗೆ ನಿಮ್ಮ ಟೀಮ್ ಸಪೋರ್ಟ್ ಮಾಡಿದ್ರು, ಎಸ್ಪೆಷಲಿ ನಿಮಗೆ. ಸೊ ಯಾವ ರೀತಿ ಇತ್ತು ಫ್ಯಾನ್ಸ್ ಸೆಲೆಬ್ರೇಷನ್, ಫ್ಯಾನ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ರೀತಿ? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಬ್ಯಾಂಗ್ಳೂರಲ್ಲಿದ್ದಾಗ ನಾವು ಅಂದ್ಕೊಂಡಿರಲಿಲ್ಲ ಫುಲ್ ಸ್ಟೇಡಿಯಮ್ಮೇ ಪ್ಯಾಕ್ ಆಗಿರುತ್ತೆ ಅಂತ. ಬಟ್ ಮೆನ್ಸಿಗೆ ಯಾವ ಥರ ಸಪೋರ್ಟ್ ಮಾಡಿದ್ರು, ವುಮೆನ್ಸ್ಗೂ ಆಲ್ಮೋಸ್ಟ್ ಅದೇ ಥರ ಸಪೋರ್ಟ್ ಇತ್ತು. ಎಲ್ಲ ಮ್ಯಾಚು ಬಂದರು, ನಾವು ಗೆಲ್ಲಿ ಸೋಲ್ಲಿ ಆ ಸಪೋರ್ಟ್ ಒಂದಿತ್ತು. ಕೊನೆ ತನಕ ಇದ್ಬಿಟ್ಟು ಆರ್ ಸಿ ಬಿ ನನಗೆ ಇನ್ನೂ ಒಂದು ಜ್ಞಾಪಕ ಇದೆ. ನಾವು ಒಂದು ಟೀಮಲ್ಲಿ ಸೋತ್ವಿ ಬೆಂಗಳೂರಲ್ಲಿ. ಬಟ್ ನಾವು ಸೋತ ಮೇಲೂ ಫುಲ್ ಕ್ರೌಡ್ಸ್ ಆರ್ ಸಿ ಬಿ ಅಂತ ಇದ್ರು. ಸೊ ಆ ಒಂದು ಫೀಲಿಂಗ್ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಡೆಲ್ಲಿಗೆ ಹೋದ್ವಿ. ನಾವು ಅಂದ್ಕೊಂಡ್ವಿ, ಎಲ್ಲರೂ ಕ್ವೆಶ್ಚನ್ ಮಾರ್ಕ್ ಏನಿತ್ತು ಅಂದರೆ, ಡೆಲ್ಲಿಯಲ್ಲಿ ಆ ಕ್ರೌಡ್ ಹೆಂಗಿರುತ್ತೆ, ನಮಗೆ ಸಪೋರ್ಟ್ ಮಾಡ್ತಾರಾ ಅಥವಾ ಫುಲ್ ಇರುತ್ತಾ, ಇಲ್ಲಿ ಫುಲ್ ಆಡ್ಕೊಂಡು ಹೋಗಿದ್ದೀವಿ ಅಲ್ಲೇನು ಖಾಲಿ ಅನಿಸುತ್ತಾ ಅಂತ ಎಲ್ಲರಿಗೂ ಇತ್ತು. ಬಟ್ ನಾವಲ್ಲಿ ಹೋದಾಗ, ಮುಂಬೈ ಮೇಲೆ ಆಡಿದಾಗ ಕ್ರೌಡ್ ಫುಲ್ ಇತ್ತು. ಆರ್ ಸಿ ಬಿ ಅಂತಿದ್ರು, ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರು. ಅದೊಂದು ತುಂಬಾ ಖುಷಿ ಆಯಿತು, ಯಾಕಂದರೆ ಆಲ್ ಓವರ್ ಇಂಡಿಯಾ ನಮಗೆ ಆ ಸಪೋರ್ಟ್ ಸಿಗ್ತಾ ಇದೆ ಆರ್ ಸಿ ಬಿ ಟೀಮ್ಗೆ ಅಂದರೆ. ಬಟ್ ಅನ್ಬಿಲೀವಬಲ್ ಕ್ರೌಡ್ ಅಲ್ವಾ, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಂಗಳೂರಲ್ಲಿ 32,000 ಆಲ್ಮೋಸ್ಟ್ ಜಾಮ್ ಪ್ಯಾಕ್ಡ್. ಸೊ ನಮ್ಮ ಆರ್ ಸಿ ಬಿ ಅಂತ ಆ ಒಂದು ಸೌಂಡ್ ಕೇಳ್ತಾ ಇದ್ದಾಗ ಸಹಜವಾಗಿ ಪ್ಲೇಯರ್ಸಲ್ಲಿ ಒಂದು ರೀತಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಪ್ರೆಷರ್ ಅನಿಸ್ತಾ ಅಥವಾ ಇನ್ನೂ ಜಾಸ್ತಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಅನಿಸ್ತಾ ನಿಮಗೆ? ಫಸ್ಟ್ ಮ್ಯಾಚ್ ಆಡಿದಾಗ ನಮಗೆ ಏನು ಆಗ್ತಾಯಿತ್ತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ, ಯಾಕಂದರೆ ನಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಆ ಥರ ಕ್ರೌಡ್ ಮುಂದೆ ಆಡೋಕ್ಕೆ. ಸೊ ಸ್ಮೃತಿ ಹೇಳ್ತಾ ಇದ್ಲು, ಈ ಕಡೆ ಬನ್ನಿ, ಯಾರೂ ಕೇಳಿಸ್ಕೊಳ್ತಾ ಇರಲಿಲ್ಲ, ಎಲ್ಲರೂ ಬ್ಯುಸಿ ಇದ್ದರು ಕ್ರೌಡ್ ನೋಡೋದು, ಆ ಟಿ ವಿ ನೋಡೋದು. ಸೊ ನನಗಂತೂ ಅದೇ ವಾಸ್ ಒನ್ ಟೈಮ್ ವೇರ್ ನಂಗೆ ಸ್ಮೃತಿ ಹೇಳ್ತಾ ಇದ್ಲು, ಈ ಕಡೆ ಬಾ. ನಾನು ಕ್ರೌಡಿಗೆ ಹಿಂಗೆ ವೇವ್ ಮಾಡ್ತಾನೇ ಇದ್ದೆ. ಆಮೇಲೆ ಟೀಮ್ ಮೀಟಿಂಗಲ್ಲಿ ಬಂದು ಹೇಳಿದ್ರು, ಇಲ್ಲ ಎಲ್ಲರೂ ನನ್ನ ನೋಡ್ತಾ ಇರಿ, ಐ ನೋ ದ ಕ್ರೌಡ್ ನಾಯ್ಸ್ ಇಸ್ ಟೂ ಮಚ್, ಬಟ್ ನನ್ನ ನೋಡ್ತಾನೆ ಇರಿ ಯಾವಾಗಲೂ ಅಂತ. ಬಟ್ ಆ ಸಪೋರ್ಟ್ ಸಿಗೋದು ಯಾರೂ ಅಂದ್ಕೊಂಡೇ ಇರಲಿಲ್ಲ, ಆ ಥರ ಸಪೋರ್ಟ್ ನಮಗೆ ಸಿಗುತ್ತೆ ಅಂತ. ಬಟ್ ಪ್ರೆಷರ್ ಅಂತ ನಾನೇನು ಹೇಳಲ್ಲ, ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನನಗೆ ಒಳ್ಳೆ ರೀತಿಯಲ್ಲಿ ನಾನು ತೊಗೊಂಡೆ, ಬಿಕಾಸ್ ಆ ಥರ ಸಪೋರ್ಟ್ ಸಿಗ್ತಿದ್ರೆ ನಾನು ಎನಿ ಡೇ ತೊಗೊಳ್ತೀನಿ ಅದನ್ನು. ಯಾಕಂದರೆ ಕ್ರೌಡ್ ಮಧ್ಯೆ ಆಡೋದಂದರೆ, ಎಸ್ಪೆಷಲಿ ಆ ಒಂದು 30,000 ಪ್ಲಸ್ ಕ್ರೌಡ್ ಮಧ್ಯೆ ಆಡೋದಂದರೆ, ಸೊ ನಮಗೆ ಒಂಥರ ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ತುಂಬ ಕಷ್ಟ ಆಗ್ಬಿಡ್ತದೆ. ಯಾಕಂದರೆ ಎಲ್ಲರೂ ನಮ್ಮನ್ನು ನೋಡ್ತಾ ಇರ್ತಾರೆ. ಸೊ ನಾವು ಯಾವ ರೀತಿ ನರ್ವಸ್ನೆಸ್ ಜಾಸ್ತಿ ಆಗಿಬಿಡ್ತದಲ್ವ. ಸೊ ಅದರಿಂದ ಪರ್ಫಾರ್ಮೆನ್ಸ್ ಮೇಲೆ ಕೂಡ ಒಂದು ಇಂಪ್ಯಾಕ್ಟ್ ಬೀಳುವಂಥ ಚಾನ್ಸಸ್ ಜಾಸ್ತಿ ಇದೆ. ನನಗೆ ಖಂಡಿತ ಆ ಥರ ಅನಿಸಿಲ್ಲ, ಬಿಕಾಸ್ ನನಗೆ ಆ ಕ್ರೌಡ್ ಮುಂದೆ ಆಡೋಕ್ಕೆ, ಆ ಕ್ರೌಡ್ನ ಖುಷಿ ಪಡಿಸೋಕ್ಕೆ ನನಗೆ ಯಾವ ರೀತಿ ಅಲ್ವಾರು ಆಗಲಿ, ಆ ಒಂದು ಫೀಲ್ಡಿಂಗ್ ಆಗಿರ್ಬೋದು, ಆ ಒಂದು ಕ್ಯಾಚ್ ಆಗಿರ್ಬೋದು, ಅಥವಾ ಸ್ಕೋರಿಂಗ್ 1 6 1 4 ಆಗಿರ್ಬೋದು, ಅಥವಾ ಒಂದು ವಿಕೆಟ್ ತೆಗಿಯೋದಾಗಿರ್ಬೋದು, ಯಾವುದೇ ರೀತಿಯಲ್ಲಿ ನಮ್ಮ ಟೀಮ್ ಖುಷಿಯಾಗಿ ಕೊಟ್ಟರೆ ಆ ಕ್ರೌಡಿಗೆ ಎನಿ ಡೇ ಇಟ್ಸ್ ಬೆಟರ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಆದರೆ ಕ್ರೌಡ್ ಮಾತ್ರ. ಸೊ ಈಗ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಈ WPL ಅಲ್ಲಿ ನಿಮ್ಮ ಸ್ಟಾರ್ಟ್ ನಿಮಗೆ ಅನಿಸೋ ಪ್ರಕಾರ ಅಷ್ಟೊಂದು ಪರ್ಫೆಕ್ಟ್ ಆಗಿರಲಿಲ್ಲ, ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿ ಇರಲಿಲ್ಲ. ಬಟ್ ಅದಾದಮೇಲೆ ನೀವು ಇಂಜೂರ್ಡ್ ಕೂಡ ಆಗ್ತೀರಾ ನೀವು. ಸೊ ಅದಾದಮೇಲೆ ಯಾವ ರೀತಿ ನೀವು ಕಮ್ ಬ್ಯಾಕ್ ಮಾಡ್ತೀರಾ? ನಿಮ್ಮ ಕಮ್ ಬ್ಯಾಕ್ ಒಂದು ರೀತಿ ಯಾವ ರೀತಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಆಗಿತ್ತು ನಿಮಗೆ? ಇದು ಒಂದು ಎಲ್ಲ ನಂಗೆ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಇತ್ತು. ಈ ಸೀಸನಿಂದ ಕಲಿಯೋಕ್ಕೆ ನಂಗೆ ತುಂಬಾ ಆಪರ್ಚುನಿಟಿ ಸಿಕ್ತು. ಹೌದು, ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ನಾನು ಕೊಡಬೇಕಾಗಿರೋ ಪರ್ಫಾರ್ಮೆನ್ಸ್ ನಂಗೆ ಕೊಡೋಕ್ಕಾಗಲಿಲ್ಲ. ಬಟ್ ಐ ವಾಸ್ ಡೂಯಿಂಗ್ ಎವ್ರಿಥಿಂಗ್ ವಿಚ್ ವಾಸ್ ಇನ್ ಮೈ ಕಂಟ್ರೋಲ್. ನಾನು ಏನೇ ಆಯಿತು ನಾನು ಮಾಡ್ತಿದ್ದೆ, ಬಟ್ ರಿಸಲ್ಟ್ ನನ್ನ ಕಡೆ ಬರ್ತಾ ಇರಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದೆ. ನನ್ನ ಟೀಮಿಗೆ ನನ್ನ ಕಡೆಯಿಂದ ಏನು ಕೊಡೋಕ್ಕಾಗ್ತಾ ಇರಲಿಲ್ಲ ಅಂತ. ನಾನು ಸ್ಮೃತಿ ಜೊತೆನೂ ಮಾತಾಡ್ತಿದ್ದೆ, ಕೋಚಸ್ ಜೊತೆ ಮಾತಾಡ್ತಿದ್ದೆ. ಅವ್ರು ಹೇಳ್ತಾಯಿದ್ರು, ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾಯಿರು, ನಿನ್ಗೆ ಆ ರಿದಮ್ ಬರೋವರೆಗೂ. ಸೊ ಕೋಚಸ್ ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು. ಮಾಲೋ ಸರ್ ಆಗಲಿ, ಲೂಕ್ ವಿಲಿಯಮ್ಸ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದೊಂದು ಕಾನ್ಫಿಡೆನ್ಸ್ ಅವರಲ್ಲಿತ್ತು, ದ್ಯಾಟ್ ಶ್ರೇಯಾಂಕ ಮಾಡ್ತಾಳೆ ನಮಗೆ ಅಂತ. ಸೊ ಅದಕ್ಕೆ ಅವ್ರ ಟ್ರಸ್ಟ್ ನನಗೆ ಕೊಟ್ಟಿದ್ರು. ಅದೇ ನನಗೆ ದೊಡ್ಡ ಕಾನ್ಫಿಡೆನ್ಸ್ ಬೂಸ್ಟರ್ ಆಗಿತ್ತು. ಸೊ ಅದಾದಮೇಲೆ ನಾನು ಅದೇ ಹೇಳ್ತಾ ಇದ್ದೆ, ಅರ್ಜುನ್ ಸರ್ಗೂ ಮಾತಾಡ್ತಾ ಇದ್ದೆ ಅವಾಗ ಕಾಲಲ್ಲಿ, ಈ ಥರ ಎಕ್ಸ್ಪ್ರೆಸ್ ಮಾಡ್ತಾನೆ ಇದ್ದೆ, ಈ ಥರ ಆಗ್ತಾಯಿದೆ, ಈ ಥರ ಬರ್ತಾ ಇಲ್ಲ ಅಂತ. ಸೊ ಎಲ್ಲರೂ ಒಟ್ಟಿಗೆ ಒಂದು ಫ್ಯಾಮ್ಲಿಯಾಗಿ ನನ್ನ ಹೆಲ್ಪ್ ಮಾಡಿದ್ರು. ಆಬ್ವಿಯಸ್ಲಿ ನೀವು ಬ್ಯಾಂಗ್ಳೂರ್ ಕ್ರೌಡ್ ಮುಂದೆ ಆಡ್ತಿದ್ದೀರಾ, ಪರ್ಫಾರ್ಮೆನ್ಸ್ ನಿಂಗೆ ಸಿಕ್ಕಿಲ್ಲ ಅಂತ ಒಂದು ಬೇಜಾರಿತ್ತು. ಬಟ್ ಟೀಮ್ ಚೆನ್ನಾಗಿ ಮಾಡ್ತಿದ್ಯಾ, ಅದೊಂದು ಆ ಕಡೆ ಖುಷಿನೂ ಇತ್ತು ನನಗೆ. ಆಮೇಲೆ ನಾನು ಬಿಟ್ಕೊಡ್ಲಿಲ್ಲ, ಓಕೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಂಗೆ ಆ ರಿದಮ್ ಸಿಗೋವರೆಗೂ ನಾನು ಏನು ತೊಗೊಳುತ್ತೆ ಐ ವಿಲ್ ಡೂ ಇಟ್. ಆಮೇಲೆ ಡೆಲ್ಲಿಗೆ ಹೋದೆ, ಇಂಜರಿ ಆಯಿತು ನನಗೆ, ಹೇರ್ಲೈನ್ ಫ್ರ್ಯಾಕ್ಚರ್. ಫೀಲ್ಡಿಂಗ್ ಮಾಡಬೇಕಾದ್ರೆ
ಮುಂಬೈ ಇಂಡಿಯನ್ಸ್ ಇಲ್ಲೇ ಬ್ಯಾಂಗ್ಳೂರಲ್ಲಿ. ಅದಾದಮೇಲೆ ಇನ್ನೂ ಬೇಜಾರಾಯಿತು ನನಗೆ, ಅಯ್ಯೋ ಇವಾಗ ಮ್ಯಾಚಸ್ ಬೇರೆ ಮಿಸ್ ಮಾಡಬೇಕು, ಮತ್ತೆ ಐ ಹ್ಯಾವ್ ಟು ಸ್ಟಾರ್ಟ್ ಅಗೇನ್. ಸಮ್ವೇರ್ ಐ ಹ್ಯಾಡ್ ದಟ್ ಥಾಟ್ ಕಿ ಓಕೆ ಫೈನ್, ಆ ಬ್ರೇಕ್ನ ಒಳ್ಳೆ ರೀತಿಯಲ್ಲಿ ನಾನು ನೋಡೋಣ, ಮೇ ಬಿ ಈ ಬ್ರೇಕ್ ಮೇ ಬಿ ಚೇಂಜ್ ಆಗುತ್ತೆ ಸೆಕೆಂಡ್ ಲೆಗ್ ಆಫ್ WPL ಅಲ್ಲಿ ಅಂತ. ಅದೇ ಥರ ಆಯಿತು, ನನಗೆ ರಿದಮ್ ಸಿಕ್ತು, ಡೆಲ್ಲಿಯಲ್ಲಿ ಹೋದೆ, ವಿಕೆಟ್ ಸಿಕ್ತು, ನನ್ನ ಟೀಮ್ ಒಂದು ಒಳ್ಳೆ ಸ್ಟೇಜಲ್ಲಿ ತಂದೆ ನಾನು. ಸೊ ನನಗೆ ಅದು ಖುಷಿ, ಒಳ್ಳೆ ಲರ್ನಿಂಗ್ ಅಂತಲೇ ಹೇಳಿ. ಬಟ್ ಅಷ್ಟು ಈಸಿ ಅಲ್ಲ, ಯಾಕೆಂದರೆ ಇಂಜುರಿ ಆಗಿದ್ದೀರಾ, ಮತ್ತು ನೀವು ಅಂದರೆ ನಿಮ್ಮಲ್ಲಿ ತುಂಬಾ ಪ್ರೆಷರ್ ಇರುತ್ತೆ, ನಾನು ಪರ್ಫಾರ್ಮ್ ಮಾಡಲೇಬೇಕು. ಯಾಕಂದರೆ ಟೀಮ್ ನಿಮ್ಮ ಮೇಲೆ ಆ ರೀತಿ ಒಂದು ನಂಬಿಕೆ ಇಟ್ಟಿದೆ. ಶ್ರೇಯಾಂಕ ಇದ್ದರೆ ನಮಗೆ ಒಂದು 4 ಓವರ್ ಕೋಟ ಮುಗಿತದೆ, ಒಂದು ಒಳ್ಳೆ ಫೀಲ್ಡರು, ಜೊತೆಗೆ ಒಂದು ಒಳ್ಳೆ ಬ್ಯಾಟಿಂಗ್ ಕೂಡ ಲೋವರ್ ಡೌನ್ ದ ಆರ್ಡರ್ ಅಂತ. ಸೊ ನಿಮಗೆ ಅನಿಸ್ತಾಯ್ತಾ ನಾನು ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಅಂದರೆ ನನ್ನ ಮತ್ತೆ ಡ್ರಾಪ್ ಮಾಡೋವಂಥ ಚಾನ್ಸಸ್ ಇದೆ, ಬೇರೆಯವ್ರು ರೀಪ್ಲೇಸ್ ಮಾಡ್ಬೋದು, ಆ ಥರ ಏನಾದರೂ ನಿಮ್ಮ ತಲೆಗೆ ಬಂದುಬಿಟ್ಟಿತ್ತಾ ನಿಮಗೆ ಅಂತ? ಆ ಥರ ತಲೆಯಲ್ಲಿ ಬಂದಿಲ್ಲ, ಬಿಕಾಸ್ ನನಗೆ ಟ್ರಸ್ಟ್ ಸಿಕ್ಕಿತ್ತು. ಸ್ಮೃತಿ ಆಗಲಿ ಅವ್ರು ಬಂದು ಮಾತಾಡ್ತಾನೆ ಇದ್ರು, ಏನೇ ಆದ್ರೂ ನೀನು ನಮ್ಮ ಟೀಮ್ ಸ್ಟ್ರೈಕ್ ಬೌಲರ್ ಅಂತಲೇ ಹೇಳಿದ್ಲು. ಸೊ ಅದೊಂದು ಅಡ್ವಾಂಟೇಜ್ ಇತ್ತು ನನಗೆ, ಯಾಕಂದರೆ ಏನೇ ಆಗಲಿ ಅವ್ರು ನನ್ನ ಬ್ಯಾಕ್ ಬೋನ್ ಥರನೇ ಇದ್ಲು ಟೀಮಲ್ಲಿ. ಸೊ ಅದೊಂದು ನನಗೆ ತುಂಬಾ ಖುಷಿ ಕೊಡೋಂಥ ಇದು, ಯಾಕಂದರೆ ಅವ್ರು ಹೇಳಿದ್ರು ನೀನು ಏನೇ ಆಗಲಿ ನೀನು ನಮ್ಮ ಟೀಮಿಗೆ ಬಂದು ನೀನು ಗೆಲ್ಲಿಸ್ತೀಯ ಅಂತ. ಅವತ್ತು ಹೇಳಿದರು ಕೂಡ ಅವರು, ಒನ್ ಆಫ್ ದ ಮ್ಯಾಚಸ್ ಟೈಮಲ್ಲಿ ನಂಗೆ ಸ್ವಲ್ಪ ಬೇಜಾರಾದಾಗ ಹಾಗೆ ಹೇಳಿದ್ದೆ, ಈ ಥರ ಆಗ್ತಾಯಿದೆ ಬರ್ತಾ ಇಲ್ಲ ಅಂತ. WPL ಮುಂಚೆ ಅವ್ರು ಬಂದು ಹೇಳಿದ್ರು 17 ನೀನು ನಮಗೆ ಮ್ಯಾಚ್ ಗೆಲ್ಸ್ಕೊಡ್ತೀಯ ಅಂತ ಹೇಳಿದರು, ಮಾರ್ಕ್ ದ ಡೇಟ್ ಅಂತ ಹೇಳಿದರು. ಸೊ ಅದೆಲ್ಲ ತಲೆಯಲ್ಲಿ ಇವಾಗ ನೋಡಿದ್ರೆ ಒಳ್ಳೆ ಜರ್ನಿ ಆಗಿದೆ. ಪರ್ಸ್ನಲಿ ನಾನು ತುಂಬ ಕಲ್ತಿದ್ದೀನಿ ಈ ಒಂದು ಸೀಸನಿಂದ ಅಂತ ಹೇಳ್ತೀನಿ. ಸೊ ಒಳ್ಳೆ ಜರ್ನಿ ಅಂತ ಹೇಳಿದ್ರಿ. ಬಟ್ 2024ಅಲ್ಲಿ ಸೊ ನನಗೆ ನೀವು ಒಳ್ಳೆ ಜರ್ನಿ ಅಂತ ಹೇಳಿದ್ಮೇಲೆ ನೆನಪಾಯಿತು, ನೀವು ಒಂದು ಇನ್ಸ್ಟಾಗ್ರಾಮಲ್ಲಿ, ಬಹುಶಃ ಇನ್ಸ್ಟಾಗ್ರಾಮ್ ಇರ್ಬೋದು, ಈ ವರ್ಷ ತುಂಬ ಚೆನ್ನಾಗಿರುತ್ತೆ ಅಂತ ನೀವು ಏನೋ ಬರೆದಿದ್ದೀರ. ಸೊ ಅದೇ ರೀತಿ ಆಯಿತು, ಒಂದು ಒಳ್ಳೆ ಪರ್ಫಾರ್ಮೆನ್ಸು ಕೂಡ ಕೊಟ್ಟರೆ ನೀವು ಇಂಡಿವಿಜುವಲ್ ಆಗಿ, ನಿಮ್ಮ ಟೀಮ್ ಕೂಡ ಗೆಲ್ತು. ಸೊ ನಿಮ್ಮ ಡೆಸ್ಟಿನಿನ ನೀವೇ ಹೇಳ್ಬಿಟ್ರಿ ಅಂತ. ಅದು ಏನಿಲ್ಲ, ಐ ಥಿಂಕ್ ಪ್ರಾಕ್ಟೀಸ್ ಎಷ್ಟೇ ಮಾಡಲಿ, ಎಷ್ಟು ಹಾರ್ಡ್ ವರ್ಕಿಂಗ್ ಮಾಡ್ತೀವಿ ಅಷ್ಟೇ ರಿಸಲ್ಟು ಸಿಗುತ್ತೆ. ಮೇ ಬಿ ಸಡನ್ನಾಗಿ ಸಿಗಲ್ಲ, ಬಟ್ ಒಬ್ಬೊಬ್ಬರಿಗೆ 1 ವರ್ಷದಲ್ಲಿ ಸಿಗುತ್ತೆ, ಒಬ್ಬೊಬ್ರಿಗೆ 5 ವರ್ಷದಲ್ಲಿ ಸಿಗುತ್ತೆ. ನಾನು ಇದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಾಯಿರಿ, ಏನೇ ಆಗಲಿ ಆ ಒಂದು ಟೈಮ್ ಕೊಡಿ, ಪೇಷನ್ಸ್ ಇರಲಿ, ಬಟ್ ನಿಮ್ಮ ಕೈಯಲ್ಲಿ ಏನಿದೆ ಮಾಡ್ತಾಯಿರಿ. ಸೊ ನನ್ನ ಕೈಯಲ್ಲಿ ಏನಿತ್ತು, ಪ್ರಾಕ್ಟೀಸ್ ಮಾಡು, ನನ್ನ ಡಯಟ್ ನೋಡ್ಕೊ, ನನ್ನ ಫಿಟ್ನೆಸ್ ನೋಡ್ಕೊ, ಸೊ ಆಟೋಮ್ಯಾಟಿಕ್ಕಾಗಿ ರಿಸಲ್ಟ್ ಬರುತ್ತೆ. ಆ ಟೈಮ್ ಕೊಟ್ಟರೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಹೇಳಿ. ಈಗ ನಿಮ್ಮ RCB ಟೀಮ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ, ನಿಮ್ಮ ಟೀಮ್ ಬೌಲಿಂಗಿಂದ ಗೆಲ್ತಾ ಬ್ಯಾಟಿಂಗಿಂದ ಗೆಲ್ತಾ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನೀವು 3 ಜನ ಸ್ಪಿನ್ನರ್ಸ್, ನೀವಿರ್ಬೋದು, ಆಶಾ ಶೋಭನಾ ಇರ್ಬೋದು, ಸೋಫಿ ಮೊಲಿನಿಯೋ ಇರ್ಬೋದು. ಸೊ ನೀವು 3 ಜನ ಸೇರಿ ಒಟ್ಟು 37 ವಿಕೆಟ್ ತೆಗೆದ್ರು ನೀವು. ಸೊ ಅದೇ ರೀತಿ ಬ್ಯಾಟಿಂಗಲ್ಲಿ ಕೂಡ ಎಲಿಸ್ ಪೆರಿ ಇರ್ಬೋದು, ಜೊತೆಗೆ ರೀಚಾ ಘೋಷ್ ಇರ್ಬೋದು, ಸ್ಮೃತಿ ಮಂದನ. ಸೊ ಇವರು ಒಬ್ಬರು 300+ ಮತ್ತು 250+ ರನ್ಸ್. ಸೊ ಯಾವ ಡಿಪಾರ್ಟ್ಮೆಂಟ್ ಗೆಲ್ಲೋದಕ್ಕೆ ನಿಮಗೆ ಹೆಚ್ಚು ನೆರವಾಯಿತು ಅಂತ ಹೇಳ್ತೀರಾ? ಐ ಥಿಂಕ್ 2, ಯಾಕಂದರೆ ಅವ್ರು ಸ್ಕೋರ್ ಮಾಡಿರಲಿಲ್ಲ ಅಂದರೆ ನಾವು ಗೆಲ್ತಾ ಇರಲಿಲ್ಲ, ನಾವು ವಿಕೆಟ್ಸ್ ತೆಗ್ದಿಲ್ಲ ಗೆಲ್ತಾ ಇರಲಿಲ್ಲ. ಸೊ ಎಲ್ಲ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತು ಅದು. ಅಂದರೆ ಇದು ಹೇಳೋಕ್ಕೆ ಇಷ್ಟಪಡೋ, ಬ್ಯಾಟಿಂಗಿಂದನೇ ಗೆದ್ವಿ, ಬೌಲಿಂಗಿಂದನೇ ಗೆದ್ವಿ. ಸೊ 2 ಒಟ್ಟಿಗೆ ಚೆನ್ನಾಗಿ ಮಾಡಿದೆ, ಆಬ್ವಿಯಸ್ಲಿ ಆ ಮ್ಯಾಚ್ ಗೆಲ್ತಾ ಇದ್ವಿ ನಾವು. ಸೊ ಫೈನಲಲ್ಲಿ ಆ 1 ಓವರ್ ಚೇಂಜ್ ಆಯಿತು, ಸೋಫಿ ಮಾಲಿನಿಯವ್ರ ಕಡೆಯಿಂದ 3 ವಿಕೆಟ್ ಬಂತು. ಸೊ ಆ ಓವರ್ ಚೇಂಜ್, ಸೊ ಡಿಫ್ರೆಂಟ್ ಪಾರ್ಟ್ಸಲ್ಲಿ ನಾವು ಅದನ್ನು ಗೆಲ್ತಾ ಬಂದ್ವಿ. ಹೌದು T20 ಅಂತ ಹೇಳ್ತಾರೆ, ಬಟ್ ನಾವು T20ಯಲ್ಲೂ ಬ್ರೇಕ್ ಡೌನ್ ಮಾಡ್ಬೋದು, ಫಸ್ಟ್ ಫೇಸ್ ಯಾರು ಗೆಲ್ತಾರೆ, ಸೆಕೆಂಡ್ ಫೇಸ್ ಯಾರು ಗೆಲ್ತಾರೆ ಅಂತ. ಸೊ ನಾವು ಅದೇ ಫೋಕಸ್ ಇತ್ತು, ದಟ್ ಫೇಸ್ಗಳನ್ನ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡೋಣ, ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ. ಸೊ ಅದು ಯಾವಾಗ ಬರುತ್ತೆ ಆವಾಗ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತಾಯಿತ್ತು. ಸೊ ಈಗ ನೀವು ಬೆಂಗಳೂರು ಮತ್ತು ಡೆಲ್ಲಿ 2 ವೆನ್ಯೂಸಲ್ಲಿ ನೀವು ಆಡಿದ್ರಿ ನೀವು. ಸೊ ಬೆಂಗಳೂರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಗೊತ್ತಿದೆ, ಬಟ್ ಡೆಲ್ಲಿಯಲ್ಲಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಡೆಲ್ಲಿ ಮೇಲೇ 2 ಸಲ ನೀವು 4+ ವಿಕೆಟ್ಸ್ ತೆಗೆದ್ರಿ, ಫೈನಲ್ ಇರ್ಬೋದು, ಸೊ ಅದಕ್ಕೆ ಮುಂಚೆ ಇರ್ಬೋದು. ಯಾಕೆಂದ್ರೆ ನೀವು ಆಡಿರೋಂತಹ ಚಿನ್ನಸ್ವಾಮಿಯಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ವಾ ನೀವು ಅಂತ? ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಅಷ್ಟು ಮ್ಯಾಚಸ್ ಚಿನ್ನಸ್ವಾಮಿಯಲ್ಲಿ ಆಡಿಲ್ಲ, ಬಟ್ ನಾನು ಹೇಳ್ದಂಗೆ ನನಗೆ ಆ ರಿದಮ್ ಸಿಗ್ತಾ ಇರಲಿಲ್ಲ ಸ್ಟಾರ್ಟಿಂಗ್ ಟೂರ್ನಮೆಂಟ್ ಸ್ಟಾರ್ಟಲ್ಲಿ. ಸೊ ಬಟ್ ನಾನು ಅದನ್ನು ಫೈಟ್ ಥ್ರೂ ಮಾಡ್ತಾನೆ ಇದ್ದೆ, ಆದಷ್ಟು ಐ ಮೀನ್ ಆ ಫ್ಲೋ ಸಿಗೋಕ್ಕೆ ಐ ವಾಸ್ ಟ್ರೈಯಿಂಗ್ ಹಾರ್ಡ್. ಅದೇ ಆಮೇಲೆ ಪ್ರಾಕ್ಟೀಸ್ ಸೆಷನ್ಸಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೆ. ಡೆಲ್ಲಿಗೆ ಹೋದ್ಮೇಲೆ ಆ ಫ್ಲೋ ನನಗೆ ಸಿಕ್ತು. ಆಮೇಲೆ 2 ಮ್ಯಾಚ್ ನಾನು ಆಡಿರಲಿಲ್ಲ, ಸೊ ಆ ಕಂಪ್ಲೀಟ್ ಬ್ರೇಕ್ ಸಿಕ್ತು. ಸೊ ನಾನು ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ಡೆಲ್ಲಿಗೆ ಹೋದ್ಮೇಲೆ ನನ್ನ ಫ್ಲೋ ಸಿಕ್ತು, ನನ್ನ ರಿದಮ್ ಸಿಕ್ತು. ಸೊ ಆಮೇಲೆ ಸ್ವಲ್ಪ ವಿಕೆಟಲ್ಲಿ ಟರ್ನ್ ಕೂಡ ಇತ್ತು. ಸೊ ನಾನು ಹೇಳ್ದಂಗೆ ಸ್ವಲ್ಪ ಟರ್ನ್ ಇದ್ದರೆ ಡಿಫ್ರೆಂಟ್ ಬೀಸ್ಟ್ ಅಂತ ಹೇಳಿದ್ದೆ. ಹೌದು, ಡೆಫಿನೆಟ್ಲಿ. ಮತ್ತು ಈಗ ನೀವು
ಪರ್ಪಲ್ ಕ್ಯಾಪ್ ಹೋಲ್ಡ್ರು ಕೂಡ ಹೌದು ನೀವು. ಸೊ ನಾವು ಅಂದ್ಕೊಂಡೇ ಇರಲಿಲ್ಲ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ನೀವು 4 ಮ್ಯಾಚಿಂದ ಸ್ವಲ್ಪ ಹಿಂದೆ ಇದ್ರಿ, ಬಟ್ ಆಮೇಲೆ ನೀವು ಸಡನ್ನಾಗಿ ನೀವು ಪರ್ಫಾರ್ಮ್ ಮಾಡಿರೋಂಥ ರೀತಿ ಇರ್ಬೋದು, ನಿಮ್ಮ ಒಂದು ಅಪ್ರೋಚ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಸೊ ನಿಮ್ಮ ಪರ್ಪಲ್ ಕ್ಯಾಪ್ ಬಗ್ಗೆ ಏನು ಹೇಳ್ತೀರಾ? ಐ ಮೀನ್ ಪರ್ಪಲ್ ಕ್ಯಾಪ್ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಡ್ರೀಮ್ ಇರುತ್ತೆ, ನೀ ಬೌಲರ್ಗೆ ಆ ಒಂದು ಕ್ಯಾಪ್ ಹಾಕ್ಕೊಂಡು ಆಡೋಕ್ಕೆ. ನನಗೂ ಅದಿತ್ತು. ಲಾಸ್ಟ್ ಇಯರ್ ನಾನು ಡ್ರೀಮ್ ಮಾಡ್ತಾನೆ ಇದ್ದೆ, ಬಟ್ ಲಾಸ್ಟ್ ಇಯರ್ ಸಿಗಲಿಲ್ಲ ನನಗೆ. ಬಟ್ ಈ ವರ್ಷವೂ ಅದೇ ನಾನು. ಬಟ್ ಏನಂದರೆ ಆ ಮ್ಯಾಚ್ ಮುಂಚೆ ನಾನು ಅರ್ಜುನ್ ಸರ್ ಊಟ ಮಾಡೋಕ್ಕೆ ಹೋದಾಗ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರು ಹೇಳಿದ್ರು, ಇಲ್ಲ ನೀನು ತೆಗೆದ್ಬಿಡು, 5 ವಿಕೆಟ್ ತೆಗಿ, ನಿಂಗೆ ಸಿಗುತ್ತೆ ಅಂತ ಈಸಿಯಾಗಿ ಹೇಳ್ತಾಯಿದ್ರು. ಹಾಗೆ ಸುಮ್ಮನೆ ಕ್ಯಾಶುಯಲಾಗಿ ಹೇಳ್ತಾಯಿದ್ರು ಅವರು ಮತ್ತು ಅವ್ರ ಫ್ರೆಂಡ್, ನನ್ನ ಫ್ರೆಂಡ್ ಒಬ್ಬ. ಸೊ ಹಂಗೆ ಹೇಳ್ತಾಯಿದ್ರು. ನಾನು ಅಂದ್ಕೊಂಡೆ ಅಷ್ಟು ಥಿಂಕ್ ಮಾಡೋದು ಬೇಡ, ಫಸ್ಟ್ ಗೆಲ್ಲೋಣ, ಆಮೇಲೆ ಏನಾಗುತ್ತೆ ನೋಡೋಣ ಅಂತ. ಬಟ್ ನಿಜವಾಗ್ಲೂ ಆ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಖಂಡಿತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ರವಿ ಶಾಸ್ತ್ರಿ ಅವ್ರು ಬಂದು ಹೇಳಿದಾಗ, ಒಂದು ಇಂಟರ್ವ್ಯೂ ಮಾಡಿದಾಗ ನಂಗೆ ಪರ್ಪಲ್ ಕ್ಯಾಪ್ ಸಿಕ್ಕಿದಾಗ ತುಂಬಾ ಸ್ಪೆಷಲ್ ಫೀಲಿಂಗ್ ಇತ್ತು. ಯಾಕಂದರೆ ಎಷ್ಟು ಬೇಗ ಆಗ್ತಿದೆ ಅಲ್ವಾ ಎಲ್ಲ. ನಾನು ಅಂದ್ಕೊಂಡಿರೋ ಸ್ಟಾರ್ಟ್ ಸಿಕ್ಕಿಲ್ಲ, ಬಟ್ ಇಲ್ಲಿ ಬಂದುಬಿಟ್ಟು ನಾನು ವಿಕೆಟ್ಸ್ ತೆಗ್ದೆ, ಪರ್ಪಲ್ ಕ್ಯಾಪ್ ಕೂಡ ಗೆದ್ದೆ. ಸೊ ಅದೊಂದು ಆಲ್ ಟುಗೆದರ್ ಡಿಫ್ರೆಂಟ್ ಫೀಲಿಂಗೇ ಇತ್ತು. ಸೊ ಅದನ್ನು ಯಾವಾಗಲೂ ನಾನು ಜ್ಞಾಪಿಸ್ಕೊಂಡೇ ಇರ್ತೀನಿ. ನಿಮ್ಮ ಕೋಚ್ ಬಗ್ಗೆ ನನಗೆ ತುಂಬ ಖುಷಿಯಾಗೋ ವಿಚಾರ ಏನಂದರೆ, ಪ್ರೆಷರ್ ಹಾಕಲ್ಲ, ನೀನು ತೆಗೆದುಬಿಡ್ತೀಯ, ಆ ರೀತಿ ಅವರು ಅಂದರೆ ಪ್ರೆಷರ್ ಆಗ್ದೇ ನಿಮ್ಮಲ್ಲಿ ಒಂದು ಪರ್ಫಾರ್ಮೆನ್ಸ್ ತೆಗಿಸ್ತಾರೆ. ಸೊ ನಿಮ್ಮ ಕೋಚ್, ಸೊ ಈ ಒಂದು WPL ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಇದೆ ಅವ್ರದ್ದು ನಿಮ್ಮ ಒಂದು ಸಕ್ಸಸ್ ಹಿಂದೆ? ಖಂಡಿತ. ನಾವೆಲ್ಲ ಹೇಳ್ತೀವಿ ಬರೀ WPL ಕಡೆಯಿಂದ ಅಂತ, ಬಟ್ ವಾಟ್ ಗೋಸ್ ಬಿಹೈಂಡ್ ದ ಸೀನ್ಸ್ ಇಸ್ ವಾಟ್ ಮ್ಯಾಟರ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಇಲ್ಲಿ ನೈಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾನು ಆ ಸಿಚುವೇಶನ್ಸಲ್ಲಿ ನನಗೆ ಹಾಕಿರ್ತಾರೆ. ಅಂದರೆ ಸುಮ್ಮನೆ ಬಾ ನೀನು ನಾಕ್ಸ್ ಮಾಡು, ಫೀಲ್ ಗುಡ್ ನಾಕಿಂಗ್ ಮಾಡು, ಬಂದು ಬೌಲಿಂಗ್ ಹಾಕು ಅಂತ ಆ ಥರ ಇರಲ್ಲ. ನಾನು ಲಾಸ್ಟ್ ಟೈಮು ಹೇಳಿದ್ದೆ ಇದೆ ಸಿನಾರಿಯೋ. ನಾನು ಯಾವ ಥರ ಮ್ಯಾಚಲ್ಲಿ ಆಡ್ತೀನಿ ಅದೇ ಥರ ಸಿನಾರಿಯೋ ಇಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಲಾಸ್ಟ್ 10 ಬಾಲ್ಸ್ ಆಡು, ಲಾಸ್ಟ್ 5 ಬಾಲ್ಸ್ ಹೋಗಿ ಹೊಡಿಬೇಕು ನೀನು, 10 ರನ್ಸ್ ಚೇಸ್ ಮಾಡಬೇಕು ಲಾಸ್ಟ್ ಓವರಲ್ಲಿ. ಹೇಲಿ ಮ್ಯಾಥ್ಯೂಸ್ಗೆ ಬೌಲಿಂಗ್ ಹಾಕ್ತಿದ್ಯಾ, ಮೆಗ್ ಲ್ಯಾನಿಂಗಿಗೆ ಬೌಲಿಂಗ್ ಹಾಕ್ತಿದ್ಯಾ, ಯಾವ ಥರ ವಿಕೆಟ್. ಸೊ ಅದೆಲ್ಲ ನನ್ನ ಮೆಂಟಲಿ ನನ್ನ ಸ್ಟ್ರಾಂಗ್ ಮಾಡ್ತಾಯಿತ್ತು. ಆಮೇಲೆ ಬೇರೆ ಬೇರೆ ಐಡಿಯಾ ಸಿಗ್ತಾಯಿತ್ತು. ಐ ವಾಸಂಟ್ ಇದೇ ಥರ ಸ್ಟಕ್ ಆಗಿರಲಿಲ್ಲ, ಒಂದೇ ರೀತಿಯಾಗಿ ನಾನು ಹಾಕಬೇಕು, ಇದೇ ರೀತಿಯಾಗಿ ಇವ್ರಿಗೆ ಇಡಬೇಕು. ಸೊ ಆಬ್ವಿಯಸ್ಲಿ ಅವರು ಆ್ಯಸ್ ಅ ಬ್ಯಾಟರ್ ಅವರು ಗ್ರೋ ಆಗಿರ್ತಾರೆ, ಅವರು ನನ್ನ ರೀಡ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದೇ ರೀತಿಯಾಗಿ ನಾನು ಪ್ರಾಕ್ಟೀಸ್ ಮಾಡಿದೆ. ಈ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಪ್ಲ್ಯಾನ್ ಏನು. ಸೊ ಅವೆಲ್ಲ ಇವಾಗ ಪ್ರಾಕ್ಟೀಸಲ್ಲೇ ಮಾಡೋಕ್ಕಾಗುತ್ತೆ. ಡೈರೆಕ್ಟಾಗಿ ಮ್ಯಾಚಿಗೆ ಹೋಗ್ಬಿಟ್ಟು ನೀನು ನಾನು ಹಿಂಗೆ ಮಾಡಿದೆ ಸೊ ನಾನು ಆಗೋಯ್ತು ಅದು ಅಂತ ಇಲ್ಲ. ಸೊ ಪ್ರಾಕ್ಟೀಸಲ್ಲಿ ನಾನು ಏನೇ ಕಷ್ಟಪಟ್ಟಿದ್ದೆ ಎಲ್ಲ ಅವರಿಂದಾನೆ. ಸೊ ಅವ್ರು ಆ ಥರ ಸಿನಾರಿಯೋನ ತಂದು ನನಗೆ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಹೌದು, ನಾನು ಒಂದೊಂದು ಸರಿ ಗೆಲ್ಲಲ್ಲ, ಒಂದೊಂದು ಸರಿ ಗೆಲ್ತೀನಿ, ಬಟ್ ಅದರಲ್ಲೂ ತುಂಬ ಕಲಿಯೋದಿರುತ್ತೆ. ಸೊ ನಿಮ್ಮ ಕೋಚ್ ಪ್ರತಿಯೊಂದು ಮ್ಯಾಚ್ ಕೂಡ ಬಂದು ನೋಡಿರ್ತಾರೆ ಸ್ಟೇಡಿಯಮಲ್ಲಿ. ಸೊ ನೀವು ಮಾಡೋವಂಥ ಮಿಸ್ಟೇಕ್ನ ಎಂಡ್ ಆಫ್ ದ ಡೇ ಮ್ಯಾಚ್ ಎಲ್ಲ ಆದಮೇಲೆ ಏನು ಚರ್ಚೆ ಮಾಡ್ತಾರಾ, ಈ ರೀತಿ ಆಗಬೇಕಾಗಿತ್ತು, ಆ ರೀತಿ ಮಾಡಬೇಕಾಗಿತ್ತು ಅಂತ? ಖಂಡಿತ. ಆ ಕಾನ್ವರ್ಸೇಷನ್ ಆಗದೆ ನಾನು ಮಲ್ಗೋಕ್ಕೆ ಆಗಲ್ಲ. ಯಾಕಂದರೆ ಅದೊಂದು ರುಟೀನ್ ಥರ ಆಗಿದೆ. ಆಮೇಲೆ ತುಂಬ ಕ್ಲೋಸ್ ಇದ್ದಾರಲ್ವ, ಸೊ ಆಬ್ವಿಯಸ್ಲಿ ಆನೆಸ್ಟ್ ಫೀಡ್ಬ್ಯಾಕ್ ಸಿಗುತ್ತೆ ನನಗೆ ಅವರಿಂದ. ಓಕೆ, ಬೌಲಿಂಗಲ್ಲಿ ನೀನು ಇದು ಮಾಡ್ಬೋದಾಗಿತ್ತು, ಅಥವಾ ನೀನು ಇದು ಚೆನ್ನಾಗಿ ಮಾಡಿದೆ, ಬರೀ ಏನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಲ್ಲ. ಸೊ ಇದನ್ನು ನೀನು ಚೆನ್ನಾಗಿ ಮಾಡಿದ್ಯಾ, ಮೇ ಬಿ ಇದ್ರ ಮೇಲೆ ಇನ್ನೂ ನೀನು ಬೆಟರ್ ಆಗ್ತೀಯಾ. ಸೊ ಆ ಥರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾಯಿದ್ರೆ ಇನ್ ಸೀಸನ್ ಟೈಮ್ ಅದು ಒಂದು ಪ್ಲೇಯರ್ಗೆ ಎಲ್ಲಿಂದನೋ ಬೂಸ್ಟ್ ಸಿಕ್ಬಿಡುತ್ತೆ ಆ ಕಾನ್ಫಿಡೆನ್ಸಲ್ಲಿ. ಸೊ ಅವ್ರು ತುಂಬಾ ಇಂಪಾರ್ಟೆಂಟ್ ರೋಲ್ ಇದ್ದಾರೆ ಇನ್ ಸೀಸನ್ ಆಗಲಿ ಆಫ್ ಸೀಸನ್ ಆಗಲಿ. ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು, WPL ಅಲ್ಲಿ ಆಗಿರ್ಬೋದು, ಸೊ ಹೈಯೆಸ್ಟ್ ವಿಕೆಟ್ ಟೇಕರ್. ಸೊ 2 ಪ್ರೀಮಿಯರ್ ಲೀಗ್ಗಳಲ್ಲಿ ಶ್ರೇಯಾಂಕ ಪಾಟೀಲ್ ಅವರು ಸೊ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ. ಸೊ ಆ ಒಂದು ಕಾನ್ಫಿಡೆನ್ಸ್ ಯಾವ ರೀತಿ ನಿಮ್ಮನ್ನು ಮುಂದೆ ನಡೆಸ್ಕೊಂಡು ಹೋಗುತ್ತೆ? ಒಳ್ಳೆ ಮೈಂಡ್ಸೆಟ್ಟಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವೆಲ್ ಪ್ರಿಪೇರ್ಡ್ ಆಗಿದ್ದರೆ ನೀನು ಏನೇ ಮಾಡು ರಿಸಲ್ಟ್ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ಮೇ ಬಿ ಕಾಯಬೇಕಾಗುತ್ತೆ, ಬಟ್ ನನಗೆ ಈ ಶಾರ್ಟ್ ಟರ್ಮಲ್ಲಿ ನಾನು ಏನೇ ಸ್ವಲ್ಪ ಕ್ರಿಕೆಟ್ ಆಡಿದ್ದೀನಿ, ನನಗೆ ಆ ಸಕ್ಸಸ್ ಸಿಕ್ಬಿಟ್ಟಿದೆ. ಅದೇ ಒಂದು ಅಡ್ವಾಂಟೇಜಾಗಿ ತೊಗೊಂಡು ಇನ್ಮೇಲೆ ನಾನು ಇನ್ನೂ ಬೆಟರಾಗಿ ಮಾಡಬೇಕು. ಇವಾಗ ನನ್ನ ರೀಡ್ ಮಾಡಿದ್ದಾರೆ, ಇವಾಗ ನನ್ನ ನೋಡಿದ್ದಾರೆ ಯಾವ್ಯಾವ ಟೈಮಲ್ಲಿ ಏನೇನು ಹಾಕ್ತೀನಿ. ಸೊ ನಾನು ಇನ್ನೂ ಏನು ಆ್ಯಡ್ ಆನ್ ಮಾಡ್ಬೋದು ನನ್ನ ಸ್ಕಿಲ್ಲಿಗಾಗಲಿ, ನಾನು ಮೆಂಟಲಿ ಹೆಂಗೆ ಕಮ್ ಬ್ಯಾಕ್ ಮಾಡ್ಬೋದು. ಇವಾಗ ನಾನು ಒಳ್ಳೆ ಬಾಲ್ಗೂ 6 ಹೊಡಿತಾರೆ ಒಬ್ಬೊಬ್ಬರು. ಸೊ ಅದನ್ನು ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು. ಸೊ ಅದೇ ಇವಾಗ ನೆಕ್ಸ್ಟ್ ಜರ್ನಿ ನಂದು ಅಂತ ಹೇಳ್ತೀನಿ. ಸೊ ಈಗ ನೀವು WPL ಆಡಿದ್ದೀರಾ, ಒಂದು ಸಕ್ಸಸ್ಫುಲ್ ಬೌಲರಾಗಿ ಕೂಡ ನೀವು ಗುರ್ತಿಸ್ಕೊಂಡಿದ್ದೀರಾ. ಮುಂದೆ ನಿಮ್ಮ ಬೌಲಿಂಗಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ನೀವು ಯಾವುದ್ರ ಮೇಲೆ ಜಾಸ್ತಿ ವರ್ಕೌಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಚೇಂಜಸ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಸಮಥಿಂಗ್ ಟು ಆ್ಯಡ್ ಆನ್ ಖಂಡಿತ. ಇವಾಗ ವೇರಿಯೇಷನ್ಸ್ ಆಗಲಿ ಅಥವಾ ಯಾವ ಆ್ಯಂಗಲ್ಸಿಂದ ಆಗಲಿ, ಸೊ
ಆ ಥರ ಚಿಕ್ಕ ಚಿಕ್ಕದ ಮೇಲೆ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಇಲ್ಲಿ ಸ್ಟಾಪ್ ಆಗಲ್ಲ. ಓಕೆ ಸಕ್ಸಸ್ ಸಿಕ್ಕಿದೆ, ಸೊ ನಾನು ಇದೇ ರೀತಿಯಾಗಿ ನೆಕ್ಸ್ಟ್ ಟೈಮು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಹೇಳ್ದಂಗೆ ಬ್ಯಾಟರ್ಸೂ ಎಕ್ಸ್ಟ್ರಾ ಸ್ಮಾರ್ಟಾಗಿ ಬಂದಿರ್ತಾರೆ. ಸೊ ನನ್ನ ಯಾವ ರೀತಿಯಲ್ಲಿ ಆಡಬೇಕು ನೆಕ್ಸ್ಟ್ ಇಯರು ಅಂತ. ಸೊ ಅದನ್ನೇ ಇವಾಗ ಇದೇನು ಮಾಡಿದ್ದೀನಿ ನೆಕ್ಸ್ಟ್ ಇಯರ್ ಅದೇ ಮಾಡ್ತೀನಿ ಅಂತ ಹೇಳಲ್ಲ. ಸೊ ಆ್ಯಡ್ ಆನ್ ಮಾಡ್ತಾನೆ ಇರಬೇಕು, ಸ್ಕಿಲ್ ಆಗಲಿ ಮೆಂಟಲಿ ಆಗಲಿ. ಸೊ ಈಗ ಸ್ಟೇಡಿಯಮ್ಮಲ್ಲಿ ನಾವು ಪ್ರತಿಯೊಂದು ಮ್ಯಾಚ್ ನೋಡಿದ್ದೀವಿ RCBದು. ಸ್ಟೇಡಿಯಮ್ಮಲ್ಲಿ ಒಂದು ದೊಡ್ಡ ಬ್ಯಾನರ್ಸ್ ಇರ್ತದೆ, ಶ್ರೇಯಾಂಕಾ ವಿಲ್ ಯು ಮ್ಯಾರಿ ಮೀ, ಶ್ರೇಯಾಂಕಾ ಐ ಲವ್ ಯು. ಸೊ ಈ ಥರ ಬೋರ್ಡ್ಸ್ ಎಲ್ಲ ನೋಡಿದಾಗ ಸೊ ನೀವು ಯಾವ ರೀತಿ ಫೀಲ್ ಆಗುತ್ತೆ, ಏನು ಅನಿಸ್ಬೋದು? ನನಗಿಂತ ನಮ್ಮ ಟೀಮ್ ಮೇಟ್ಸಿಗೆ ತುಂಬ ಖುಷಿ ಆಗುತ್ತೆ. ನೋಡಲ್ಲಿ ನಿನ್ನ ಪೋಸ್ಟರು ರೀ ವಿಲ್ ಯು ಮ್ಯಾರಿ ಮೀ ಹೋಗ್ಬಿಟ್ಟು ಫ್ಲೈಯಿಂಗ್ ಕಿಸ್ ಕೊಡು, ಅದು ಮಾಡು ಅಂತ ಹೇಳ್ತಾರೆ. ಬಟ್ ಖುಷಿ ಆಗುತ್ತೆ ಆ ಥರ ಟೆನ್ಷನ್ ಸಿಗೋದು, ಆ ಪ್ರೀತಿ ಸಿಗ್ತಾ ಇದೆ ನಮ್ಮ ಜನರಿಂದ ಅಂತ ಹೇಳ್ತೀನಿ. ಖುಷಿ ಆಗುತ್ತೆ ಅಷ್ಟೇ ಹೇಳಕ್ಕೆ. ಶ್ರೇಯಾಂಕಾಗಿ ಈಗ ಸಾಮಾನ್ಯ ಅಲ್ಲ, ಶ್ರೇಯಾಂಕಾ ಅವರ ಒಂದು ಫ್ಯಾನ್ ಕ್ಲಬ್ ಕೂಡ ತುಂಬ ದೊಡ್ಡದಾಗಿದೆ. ಈಗ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ನೋಡಿ, ಜೊತೆಗೆ ನಿಮ್ಮ ಫೀಲ್ಡಲ್ಲಿ ನೀವಿರುವಂಥ ಒಂದು ಆ್ಯಕ್ಟಿವ್ನೆಸ್ ಇದನ್ನು ನೋಡಿ ನಿಮ್ಮ ಫ್ಯಾನ್ ಕ್ಲಬ್ ಕೂಡ ತುಂಬ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಅದೇ ಎಲ್ಲ ಅಡ್ವಾಂಟೇಜಾಗಿ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರಿಂದ ನನಗೆ ಸಪೋರ್ಟ್ ಸಿಗ್ತಾಯಿದೆ, ಅವರಿಂದ ನನಗೆ ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿ ಮಾಡೋಕ್ಕೆ. ಯಾಕಂದರೆ ನಾನು ಚ್ಯೂರ್ ಆಗಲಿ ಅದನ್ನು ಒಳ್ಳೆ ರೀತಿಯಾಗಿ ತೊಗೊಳ್ತೀನಿ ನಾನು. ಸೊ ನಾನು ಎಷ್ಟೇ ನನ್ನ ಕೈಯಲ್ಲಾಗುತ್ತೆ ಅವ್ರನ್ನ ಖುಷಿ ಪಡೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಖುಷಿಯಾಗಿದ್ದರೆ ಆಟೋಮ್ಯಾಟಿಕ್ಲಿ ಆ ಪ್ರೀತಿ ನನಗೆ ಸಿಗುತ್ತೆ. ಸೊ ಫ್ಯಾನ್ ಪೇಜ್ ಹೇಳ್ಬೋದು, ನಂಬರ್ಸ್ ಇರ್ಬೋದು, ಬಟ್ ಜೆನ್ಯೂನಾಗಿ ನಾನು ಹೊರಗಡೆ ಹೋದಾಗ ಬಂದು ನನ್ನ ಒಂದು ಫೋಟೋ ಕೇಳಿ ಆ ನಗು ಇರುತ್ತೆ ಅವ್ರ ಮುಖದಲ್ಲಿ. ಸೊ ತುಂಬಾ ಖುಷಿ ಆಗುತ್ತೆ ಆ ನಗು ಅವ್ರ ಮುಖದಲ್ಲಿ ನೋಡಿದಾಗ. ಸೊ ಇತ್ತೀಚೆಗೆ ನಾನು ನಿಮ್ಮನ್ನು ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದ್ದು ಒಂದು ಸಿಕ್ಕಾಪಟ್ಟೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾಯಿದೆ. ಏನಂದರೆ ಖಡಕ್ ರೋಟಿ, ನಿಮ್ಮ ಫೇವ್ರೆಟ್ ಖಡಕ್ ರೋಟಿ, ಎಣ್ಣೆಗಾಯಿ ಪಲ್ಯ. ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾಯಿದೆ. ಸೊ ನಾನು ಕೂಡ ನಿಮ್ಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸ್ಪೆಷಲಾಗಿ ಮಾಡಿಸ್ಕೊಂಬಂದಿದ್ದೀನಿ. ಸೊ ಅದನ್ನು ಕೊಡ್ತೀನಿ. ಬಟ್ ನಿಮ್ಮ ಉತ್ತರ ಕರ್ನಾಟಕದ ಜನ ನಿಮ್ಮ ಬಗ್ಗೆ ಸಾಕಷ್ಟು ಒಂದು ಪ್ರೀತಿ ಗೌರವ ಇಟ್ಟಿದ್ದಾರೆ. ಆ ಪ್ರೀತಿ ಗೌರವ ಫುಲ್ ಕರ್ನಾಟಕ ನನಗೆ ಕೊಡ್ತಾ ಇದೆ, ನಾಟ್ ಜಸ್ಟ್ ನಾರ್ತ್ ಆಗಲಿ ಸೌತ್ ಆಗಲಿ. ಬಟ್ ಖಂಡಿತ ನಾನು ಗುಲ್ಬರ್ಗದ ಹುಡುಗಿ ಆಗಿಬಿಟ್ಟು ಆ ಪ್ರೀತಿ ಸ್ವಲ್ಪ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನಾನು ಎಲ್ಲೇ ಹೋದ್ರೂ ಮೇಡಮ್ ನಾನು ಹುಬ್ಳಿದವಳು, ಮೇಡಮ್ ನಮ್ಮ ನಿಮ್ಮೂರ ಕಡೆಯವರು, ಕೋಳ್ಕೂರು ಕಡೆಯವರು, ನಾವು ಗುಲ್ಬರ್ಗ ಜೇವರ್ಗಿ ಕಡೆನ ಹೇಳಿದಾಗ ನಾನು ಓಕೆ ಎಲ್ಲ ನಮ್ಮವರೇ ಅಂತ ನಾವು ಫೀಲ್ ಬರುತ್ತೆ ನನಗದು. ಆಮೇಲೆ ಯಾರೋ ಕ್ರೌಡಿಂದ ಜೋಳದ ರೊಟ್ಟಿ ಕಳಿಸ್ತೀನಿ ಮೇಡಮ್, ಅಡ್ರೆಸ್ ಕಳಿಸಿ ಅಂತ ಆ ಥರ ಹೇಳಿದಾಗ ಖುಷಿ ಆಗುತ್ತೆ ನನಗೂ ನೋಡೋಕ್ಕೆ. ಓಕೆ ಅವ್ರ ಊರಿಂದನೇ ನಾನು ಬಂದುಬಿಟ್ಟು ಆಡ್ತಾ ಇದ್ದೀನಲ್ಲ ಅನ್ನೋ ಪ್ರೈಡ್ ಇದೆ. ಅಂದರೆ ಶ್ರೇಯಾಂಕಾ ಪಾಟೀಲ್ ಈಗ ಪ್ರತಿಯೊಂದು ಮನೆ ಮಗಳ ಥರ ಟ್ರೀಟ್ ಮಾಡ್ತಾರೆ ಎಲ್ಲರೂ. ಅಂದರೆ ಶ್ರೇಯಾಂಕಾ ಪಾಟೀಲ್ ಅಂದರೆ ತುಂಬಾ ಇಷ್ಟಪಡೋವಂಥ, ಅಂದರೆ ಕ್ರಿಕೆಟ್ ಲವರ್ಸ್ ಇರ್ಬೋದು, ಮತ್ತು ಹಿಂಗೆ ಎಲ್ಡರ್ಸ್ ಇರ್ಬೋದು, ಎಲ್ಲರೂ ಕೂಡ ಶ್ರೇಯಾಂಕಾ ಪಾಟೀಲ್ನ ತುಂಬ ಇಷ್ಟಪಡ್ತಾರೆ. ನೀವು ಅವ್ರಿಗೆ ಏನು ಹೇಳ್ತೀರಾ? ಇದೇ ರೀತಿ ಪ್ರೀತಿ ಮಾಡ್ತಾ ಇರಿ. ಯಾಕಂದರೆ ನಾನು ಹೇಳ್ದಂಗೆ ಆ ಪ್ರೀತಿ ಆ ನಗು ನಿಮ್ಮನ್ನು ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಸೊ ಈ ಥರ ನನ್ನ ಕಾನ್ಫಿಡೆನ್ಸು ಬೂಸ್ಟ್ ಆಗುತ್ತೆ. ಸೊ ಅದೇ ಇವಾಗ ನಾನು ಮನೆಗೆ ಹೋದಾಗ್ಲೂ ನನ್ನ ನೇಬರ್ಸ್ ಎಲ್ಲ ಬಂದರು, ಅವರೆಲ್ಲ ಹೇಳ್ತಾಯಿದ್ರು ನಾನು ಇಷ್ಟು ಚಿಕ್ಕವಳಿಂದ ಇವಳನ್ನ ನೋಡ್ತಾ ಇದ್ದೀನಿ, ಅವ್ರ ಅಪ್ಪ ಎಷ್ಟು ಕಷ್ಟಪಡ್ತಾಯಿದ್ರು, ಹೋಗಿ ಪಿಕಪ್ ಆಗಲಿ ಡ್ರಾಪ್ ಆಗಲಿ. ಸೊ ಎಲ್ಲರೂ ಯಾರ್ಯಾರು ನನ್ನ ಹತ್ತಿರ ಇದ್ದರು ಅವ್ರು ನನ್ನ ಜರ್ನಿ ನೋಡಿದ್ದಾರೆ ಕ್ಲೋಸ್ಲಿ. ಸೊ ಅವ್ರು ಇವಾಗ ಬಂದುಬಿಟ್ಟು ತುಂಬಾ ಖುಷಿ ಆಗುತ್ತೆ. ಆ ಪ್ರೀತಿ ಸಿಗ್ತಾ ಇದೆ ಅಲ್ವಾ ನನಗೆ ಅನ್ನೋದು ಒಳ್ಳೆ ಫೀಲಿಂಗ್ ಇದೆ. ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ತೀನಿ. ಈ ಹಿಂದೆ ಇದ್ದಂಥ ಫಾಲೋವರ್ಸ್ ಬೇರೆ, ಅಂದರೆ ತುಂಬ ಕಡಿಮೆ ಇತ್ತು. ಈಗ ಮೋಸ್ಟ್ ಪ್ರಾಬ್ಲಿ 2.8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅಂದರೆ WPL ಆಗ್ತಾ ನಿಮ್ಮ ಪರ್ಫಾರ್ಮೆನ್ಸ್ ಕೊಡ್ತಾನೆ ಫ್ಯಾನ್ಸ್ ಕೂಡ ಒಳ್ಳೆ ರಾಕೆಟ್ ಸ್ಪೀಡಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಖಂಡಿತ ನೀವು ಫೀಲ್ಡಲ್ಲಿ ಏನಾದ್ರು ಚೆನ್ನಾಗಿ, ಯಾವುದೇ ಫೀಲ್ಡಲ್ಲಿ ನೀವು ಚೆನ್ನಾಗಿ ಮಾಡಿದರೆ ಅವ್ರನ್ನ ಫಾಲೋ ಮಾಡೋಕ್ಕೆ ಹೋಗ್ತೀರಾ. ಇವಾಗ ನಾನು ಹೇಗೆ ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತೀನಿ, ಆ ಥರ ಎಷ್ಟೊಂದು ಜನ ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತಾರೆ. ಸೊ ಒಂದು ಒಳ್ಳೆತನ ನೀವು ಬೇರೆಯವ್ರಿಗೆ ಮಾಡೋಕ್ಕಾದ್ರೆ ಅಥವಾ ಅವ್ರ ಲೈಫಲ್ಲಿ ಚೇಂಜ್ ಮಾಡೋಕ್ಕಾದ್ರೆ ಆಬ್ವಿಯಸ್ಲಿ ಆ ಪ್ರೀತಿ ವಾಪಸ್ ಸಿಗುತ್ತೆ. ಸೊ ಖುಷಿ ಆಗುತ್ತೆ ಅಷ್ಟು ಫಾಲೋವರ್ಸ್ ನನಗಿದ್ದಾರೆ. ಆಮೇಲೆ ಅವರು ನನ್ನ ಫಾಲೋ ಮಾಡ್ತಿದ್ದಾರೆ ಅಂದರೆ ನನಗೆ ಒಂದು ಹೆಮ್ಮೆ. ಯಾಕಂದರೆ ನಮ್ಮ ಕನ್ನಡದವ್ರಾಗಿರ್ಬೋದು ಅಥವಾ ಇಡೀ ದೇಶ ಆಗಿರ್ಬೋದು ಅಥವಾ ವಿದೇಶದಲ್ಲೂ ನನ್ನ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಸಮಥಿಂಗ್ ವಿಚ್ ನಾನು ಎಕ್ಸ್ಪ್ರೆಸ್ಸು ಮಾಡೋಕ್ಕಾಗಲ್ಲ. ಸೊ ನಾನು ನಿಮ್ಮನ್ನು 2 ಸರಿ ಇಂಟರ್ವ್ಯೂ ಮಾಡಿದ್ದೀನಿ, ಇದು 3ನೇ ಸಲ. ಬಟ್ ನನಗೆ ಈ ಹಿಂದೆನೂ ಕೇಳಬೇಕು ಅಂತಿತ್ತು ಒಂದು ಕ್ವಶನ್ನು. ಸೊ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ನೋಡ್ತೀರಾ? ನೀವು ನೋಡ್ತೀರಿ ಅಂದರೆ ಯಶ್ ಅವ್ರು ನಂಗೆ ತುಂಬ ಇಷ್ಟ. ಸೊ ಅವ್ರ ಮೂವಿ ಬಂದಾಗ ನೋಡ್ತಾರೆ, ಟೈಮ್ ಸಿಕ್ಕಿದಾಗೆಲ್ಲ ನಾನು ನೋಡ್ತೀನಿ ಕನ್ನಡ ಮೂವೀಸ್. ಪುನೀತ್ ಅವರು ನನ್ನ ಫೇವ್ರೇಟು. ಸೊ ಅವ್ರದ್ದು ಹಳೆ ಮೂವೀಸ್ ಎಲ್ಲ ನೋಡ್ತಾ ಇರ್ತೀನಿ ಅವಾಗ ಮಿಲನ ಅದು ಇದು ಎಲ್ಲ ಟಿ ವಿಯಲ್ಲಿ ಹಂಗೆ ಬರುತ್ತಲ್ವ, ಕುತ್ಕೊಂಡು ನೋಡ್ತಾ ಇರ್ತೀನಿ. ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ ನನಗೆ ಕುತ್ಕೊಂಡು ನೋಡೋಷ್ಟು.
ಬಟ್ ಖಂಡಿತ ನಂಗೆ ತುಂಬ ಇಷ್ಟ ಕನ್ನಡ ಮೂವೀಸ್. ಯಾವುದಾದ್ರೂ ಒಂದು ಹಾಡು ಹೇಳ್ಬೋದಾ ನಿಮ್ಗೆ ಯಾವುದಾದ್ರೂ ಆಗಲಿ? ಇವಾಗ ಸಡನ್ನಾಗಿ ತುಂಬ ಸಾಂಗ್ಸ್ ಬರುತ್ತೆ ಕನ್ನಡ. ಯಾವುದಾದ್ರೂ ಒಂದು. ಇವಾಗ ಸದ್ಯಕ್ಕೆ ನನ್ನ ತಲೆಯಲ್ಲಿ ಏನು ನೋಡ್ತಿದೆ ಅಂದರೆ ಅದೇ ರಚಿತಾ ರಾಮ್ ಅವ್ರದ್ದು ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅಂತ ಇದೆ ಅಲ್ವಾ, ಆ ಸಾಂಗ್ ಪ್ಲೇ ಆಗ್ತಾ ಇದೆ. ಸೊ ಅಂದರೆ ಈ ಸಾಂಗ್ ಪ್ಲೇ ಆಗ್ತಾ ಇದೆ ಅಂದರೆ ನಾನು ನಿಮ್ಮನ್ನು ಮತ್ತೊಂದು ಕ್ವಶನ್ ಕೇಳಲೇಬೇಕು. ಯಾರೋ ಬಾಯ್ ಫ್ರೆಂಡ್ ಅರ್ಜುನ್ ಸರ್ ನಾನು ಲಾಸ್ಟ್ ಟೈಮು ಕೇಳಿದೆ, ಅವ್ರು ನಿಮಗೆ ಗೊತ್ತಿದ್ರೆ ಹೇಳಿ ಅಂದರು. ಸೊ ಈಗ ನಾನು ನಿಮ್ಮನ್ನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ತುಂಬ ಜನ ಕೇಳಿದ್ದಾರೆ ಇವಾಗಾರು ನಿಮ್ಗೆ ಯಾರು ಬಾಯ್ ಫ್ರೆಂಡ್ ಇದ್ದಾರಾ ಅಂತ. ನಮ್ಮ ಕಸಿನ್ಸು ಕೇಳ್ತಾರೆ, ನಮ್ಮ ಚಿಕ್ಕಮ್ಮನೂ ಕೇಳ್ತಾ ಇದ್ರು. ಬಟ್ ನಾನು ಹೇಳಿದೆ ನಾನು ಫುಲ್ ಡೇ ಕ್ರಿಕೆಟ್ ಫೀಲ್ಡ್ ಮೇಲೆ ಇರ್ತೀನಿ, ನನಗೆ ಇಲ್ಲಿವರೆಗೂ ಯಾರೂ ಸಿಕ್ಕಿಲ್ಲ, ಸಿಕ್ಕಿದ್ರೆ ಖಂಡಿತ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಬಟ್ ನೀವು ಕ್ರಿಕೆಟ್ ಸರ್ಕಲಲ್ಲಿ ನೋಡ್ತಾ ಇದ್ದೀರಾ ಅಥವಾ ಬೇರೆ ಯಾವ ನಾನು ಸದ್ಯಕ್ಕೆ ಎಲ್ಲೂ ನೋಡ್ತಾ ಇಲ್ಲ. ಯಾವಾಗ ಆ ಫೀಲಿಂಗ್ ಬರುತ್ತೆ, ಯಾವಾಗ ಆ ಹುಡುಗ ಸಿಗ್ತಾರೆ ಆವಾಗ ನೋಡೋಣ. ಆಮೇಲೆ ಇನ್ನೊಂದು ಶ್ರೇಯಾಂಕ ನ್ಯಾಷನಲ್ ಕ್ರಶ್ ಅಂತ ಹೀಗೆಲ್ಲ ಕಡೆನೂ ಸುದ್ದಿ. ಅಂದರೆ ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾರೆ. ನಾಟ್ ಓನ್ಲಿ ಇನ್ ಕರ್ನಾಟಕ, ಎಂಟೈರ್ ಇಂಡಿಯಾ ತುಂಬ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಅದನ್ನು ನಾನು ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ. ಯಾವ ಥರ ರಿಯಾಕ್ಟ್ ಮಾಡಬೇಕು ನಂಗೆ ಗೊತ್ತಿಲ್ಲ. ಇವಾಗ ಅವತ್ತು ಅನ್ಬಾಕ್ಸ್ ಆದಮೇಲೆ ನಾವು RCB ಬಾರ್ ಆ್ಯಂಡ್ ಕ್ಯಾಫೆಗೆ ಹೋದ್ವಿ. ಸೊ ಅಲ್ಲಿ ನಾವು ಹಾಗೆ ನಡ್ಕೊಂಡು ಬರ್ಬೇಕಾದ್ರೆ ಯಾರೋ ಫುಲ್ ರೋಸಸ್ ಕೊಟ್ಟರು ನನಗೆ, ಐ ಲವ್ ಯು ಶ್ರೇಯಾಂಕ ಅಂತ. ನನಗೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ನಿಜ ಗೊತ್ತಿಲ್ಲ ನನಗೆ. ಯಾರು ಯಂಗ್ಸ್ಟರ್ಸಾ ಅಥವಾ ಸೀನಿಯರ್ಸ್ ಇರ್ಬೋದಾ? ಯಾರು ಕೊಟ್ಟಿರೋದು ನಿಮಗೆ? ಯಾರು ನನ್ನ ಏಜೇ ಮೇಬಿ, ನನಗಿಂತ ಮೇಬಿ ಸ್ವಲ್ಪ ದೊಡ್ಡವ್ರು ಇರ್ಬೋದು. ಬಟ್ ಅವ್ರು ನನಗೆ ನಾಚಿಕೆ ಆಗುತ್ತೆ ಯಾವ ಥರ ರಿಯಾಕ್ಟ್ ಮಾಡ್ಬೇಕು ಗೊತ್ತಿಲ್ಲ. ಟೀಮ್ ಮುಂದೆನಾ? ಟೀಮ್ ಮುಂದೆ ಎಲ್ಲ ನಡ್ಕೊಂಡು ಒಳಗೆ ಹೋಗ್ತಾ ಇದ್ವಿ ಎಂಟರ್ ಮಾಡೋಕ್ಕೆ. ಸೊ ಅಲ್ಲಿ ಫುಲ್ ಕ್ರೌಡ್ ಇತ್ತು. ಅವಾಗ ಯಾರೋ ಐ ಲವ್ ಯು ಶ್ರೇಯಾಂಕ ಅಂದರೆ ನಾನು ರಿಯಾಕ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಅಂದೆ. ನಂಗೆ ನಿಜ ಗೊತ್ತಿಲ್ಲ ಯಾವ ಥರ ರಿಯಾಕ್ಟ್ ಮಾಡ್ಬೇಕು ಆ ಥರ ಹೇಳಿದಾಗ. ಅಟ್ಲೀಸ್ಟ್ ಆಮೇಲೆ ಅವ್ರು ಯೋಚನೆ ಮಾಡಿದ್ರೆ ಯಾರಪ್ಪ ಇವನು, ಏನು ಕಥೆನಪ್ಪ ಇವನು. ಅದೇ ನಾನು ಎಲ್ಲರೂ ಕೇಳ್ತೀವಿ ನಮಗೆ ಯಾವುದು ರೋಸಸ್ ಸಿಕ್ಕಿಲ್ಲ, ನಿನಗೇನು ಸಿಕ್ತು ಅಂತ ಹೇಳಿದ್ರು. ಇಲ್ಲ ಆಮೇಲೆ ಹೇಳಿದೆ ಈ ಥರ ಆಯಿತು ಅಂತ. ಸೊ ಹೇಳ್ತಾಯಿದ್ರು ಚೆನ್ನಾಗಿದ್ರ ಅವರು, ಚೆನ್ನಾಗಿದ್ನ ಹುಡುಗ. ನಾನು ಹೇಳಿದೆ ನಾನು ಇದ್ರಲ್ಲಿ ನಾನು ನೋಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಆ ಥರ ಏನಾದ್ರು ಇದ್ದರೆ ಕ್ಲೀನಾಗಿ ಸ್ಕ್ಯಾನ್ ಮಾಡ್ತೀನಿ ಅಂತ. ಆಮೇಲೆ ಇನ್ನೊಂದು ನಿಮ್ಮ ಟೀಮ್ ಆ್ಯಕ್ಟಿವಿಟೀಸ್ ಇರ್ಬೋದು. ಸೊ ಅಲ್ಲಿ ಒಂದು ಡ್ಯಾನ್ಸ್ ನಡೆಯುತ್ತೆ, ನೀವೊಂದು ರೆಟ್ರೋ ಲುಕ್ಕಲ್ಲಿ ರೆಟ್ರೋ ಡ್ರೆಸ್ ಹಾಕ್ಕೊಂಡು ಸೊ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತೀರಾ ನೀವು. ಸೊ ಅದ್ರ ಬಗ್ಗೆ ಸ್ವಲ್ಪ ಆ ಕಾನ್ಸೆಪ್ಟ್ ಯಾರಿಂದ ಬಂತು? ಖಂಡಿತ ನಮ್ಮ ಮ್ಯಾನೇಜ್ಮೆಂಟ್ಗೆ ಇದೆಲ್ಲ ಕ್ರೆಡಿಟ್ಸ್. ಈ ವರ್ಷ ತುಂಬಾ ಬಾಂಡಿಂಗ್ ಸೆಷನ್ಸ್ ಇತ್ತು. ಇಲ್ಲಿ ಬೆಂಗಳೂರಲ್ಲಿ ಅಮೀಬಾಗೆ ಹೋಗಿದ್ವಿ ಬೌಲಿಂಗ್ ಆಡೋಕ್ಕೆ. ಆಮೇಲೆ ಡಾನ್ಸ್ ಪಾರ್ಟೀಸ್ ಇತ್ತು, ಡಿನ್ನರ್ ಇತ್ತು, ಫ್ಯೂ ಗೇಮ್ ಸೆಷನ್ಸ್ ಇತ್ತು. ಸೊ ಇದೆಲ್ಲ ಏನಂದರೆ ಒಂದು ಟೀಮ್ ಬಾಂಡಿಂಗ್ ಚೆನ್ನಾಗಿರಲಿ, ಎಲ್ಲರ ಜೊತೆ ಮಾತಾಡಲಿ. ಯಾಕಂದರೆ ಓವರ್ಸೀಸ್ ಪ್ಲೇಯರ್ಸ್ ಇರ್ತಾರೆ, ಇಂಡಿಯನ್ ಪ್ಲೇಯರ್ಸ್ ಇರ್ತಾರೆ, ಒಬ್ಬೊಬ್ಬರು ಶೈ ಇರ್ತಾರೆ. ಸೊ ಎಲ್ಲರೂ ಮಿಂಗಲ್ ಆಗೋ ಟೈಮ್ ಅದು. ಯಾಕಂದರೆ ಯಾವಾಗಲೂ ಫೀಲ್ಡ್ ಮೇಲೆ ಆಡ್ತಾ ಇರ್ತೀವಿ ನಾವು. ಸೊ ಇದೊಂದು ನಮಗೆ ಅವ್ರ ಟೈಮ್ ಅನ್ನೋದು ಬೇಕೇ ಆಗುತ್ತೆ. ಸೊ ಒಂದು ಡಿನ್ನರ್ ರೀತಿಯಲ್ಲಾಗಲಿ, ಒಂದು ಗೇಮ್ ಆಗಲಿ ಅಥವಾ ಡ್ಯಾನ್ಸ್ ಆಗಲಿ, ಸೊ ಎಲ್ಲರೂ ಎಂಜಾಯ್ ಮಾಡೋ ಥರ ಟೀಮ್ ಬಾಂಡಿಂಗ್ ಸೆಷನ್ಸ್ ಮಾಡಿದರು. ಸೊ ತುಂಬಾ ಚೆನ್ನಾಗಿತ್ತು. ಅದೇನಾಗುತ್ತೆ ಎಲ್ಲರೂ ಖುಷಿಯಾಗಿದ್ದರೆ ಆ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ನಮ್ಗೆ ಪರ್ಸ್ನಲಿ ಅನಿಸುತ್ತೆ. ಸೊ ಅದೊಂದು ರೆಟ್ರೋ ನೈಟ್, ಒಂದು ಸ್ಪೆಷಲ್ ಡೇ ನನಗೆ. ಬಟ್ ನಿಮ್ಮ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅವತ್ತಂತೂ ಫುಲ್ ಎಲ್ಲರಿಗೂ ತಲೆಗೆ. ಯಾಕಂದರೆ ಲಾಸ್ಟ್ ನೈಟ್ ಮೆಸೇಜ್ ಹಾಕಿದ್ರು, ಯಾರ ಹತ್ರ ಬಟ್ಟೆ ಇರಲಿಲ್ಲ. ಸೊ ಡೆಲ್ಲಿಯಲ್ಲಿ CP ಅಂತ ಒಂದು ಏರಿಯಾ ಇತ್ತು. ಸೊ ಅಲ್ಲಿ ಹೋಗಿ ಎಲ್ಲರೂ ಅಲ್ಲೇ ಸಿಕ್ಕಿದ್ರು ಮಾರ್ಕೆಟಲ್ಲಿ. ಎಲ್ಲರೂ ಯಾವ ಬಟ್ಟೆ ಹಾಕ್ಕೊಳ್ಬೇಕು. ಈವನ್ ನಾಟ್ ಓನ್ಲಿ ಇಂಡಿಯನ್ ಪ್ಲೇಯರ್ಸ್, ಓವರ್ಸೀಸ್ ಪ್ಲೇಯರ್ಸು ಬಂದಿದ್ರು. ಓಕೆ ನಾನು ಸೀರೆ ಹಾಕ್ಕೊಳ್ಳ, ಅವ್ರು ನನಗೆ ಮೆಸೇಜ್ ಮಾಡೋದು ವಾಟ್ ಟು ವೇರ್ ಅಂತ. ಸೊ ಅವ್ರಿಗೆ ಐಡಿಯಾಸ್ ಕೊಟ್ಟೆ. ಸೊ ಪೆರಿ ಅವ್ರಿಗೆ ಸೀರೆ ಆರ್ಡ್ರ್ ಮಾಡಿ ಬ್ಲ್ಯಾಕ್ ಸ್ಯಾರಿ ತೊಗೊಂಡ್ವಿ. ಸೊ ನಾನು ಅಂದ್ಕೊಂಡೆ ಎಲ್ಲರೂ ಸೀರೆ ಹಾಕ್ಕೊಂಡ್ರೆ ನಾನು ಏನು ಹಾಕ್ಕೊಂಡ್ಲಿ ಅಂತ. ಸೊ ಆವಾಗ ನಾನು ಪಂಜಾಬಿ ಆಗಿ ಹೋದೆ. ಸೊ ಚೆನ್ನಾಗಿತ್ತು. ಅದೊಂದು ಡಾನ್ಸ್ ಫುಲ್ 2-3 hours ಫುಲ್ ಡಾನ್ಸ್ ಮಾಡ್ತಾ. ಯಾಕಂದ್ರೆ ನಂಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಎಲ್ಲರನ್ನೂ ಕರೆದು ಡಾನ್ಸ್ ಮಾಡಿ. ಸೊ ಅದೊಂದು ತುಂಬ ಮೆಮೊರಬಲ್ ನೈಟ್ ಅಂತ ಹೇಳ್ತೀನಿ. ಆಮೇಲೆ ಈಗ ನೀವು ವುಮೆನ್ಸ್ 2ನೇ ವರ್ಷದಲ್ಲೇ ನೀವು ಟ್ರೋಫಿ ಗೆದ್ದಿದ್ದೀರಾ. ನಾವು ಮೆನ್ಸ್ ಈಗ 16 ವರ್ಷ ಆಯಿತು ಟ್ರೋಫಿ ಗೆದ್ದ. ಸೊ ನಿಮ್ಮ ನೀವು ವುಮೆನ್ಸ್ ಯಾವ ರೀತಿ ಸ್ಫೂರ್ತಿ ಆಗ್ಬೋದು ನೀವು ಮೆನ್ಸ್ಗೆ? ಖಂಡಿತ ಏನೇ ಸ್ಟಾರ್ಟ್ ಆಗಬೇಕು ಅಂದರೆ ಅದು ಹುಡುಗಿರಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಒಳ್ಳೇದು ಸ್ಟಾರ್ಟ್ ಆಗಿದೆ. ಲೇಡೀಸ್ ಫಸ್ಟ್. ಸೊ ಸ್ಟಾರ್ಟ್ ಆಗಿದೆ. ಸೊ ಹೋಪ್ಫುಲಿ ಈ ವರ್ಷ ತುಂಬ ಚೆನ್ನಾಗಿ ಇವಾಗ ನೆನ್ನೆನೇ ಒಂದು ವಿನ್ ಸಿಕ್ಕಿದೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾಯಿದ್ರೆ ಒಳ್ಳೆ ಟೀಮ್ ಇದೆ ಈ ವರ್ಷ. ಸೊ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಾನು ನೋಡಿದೆ ಸ್ವಲ್ಪ ಪ್ಲೇಯರ್ಸ್ ಆಡೋದು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಆ ಬಾಂಡಿಂಗು ಚೆನ್ನಾಗಿದೆ. ಸೊ RCB ಮ್ಯಾನೇಜ್ಮೆಂಟ್ ತುಂಬಾ ಖುಷಿಯಾಗಿ ಇಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹೋಪ್ಫುಲಿ ಈ ವರ್ಷ ನೀವು ಎಲ್ಲ ಮ್ಯಾಚ್ ನೋಡೋಕೆ ಹೋಗ್ತೀರಾ ಸ್ಟೇಡಿಯಮಲ್ಲಿ? ಅಂದರೆ ಬೆಂಗಳೂರಲ್ಲಿ? ಖಂಡಿತ ಬ್ಯಾಂಗ್ಳೂರಲ್ಲಿದ್ದರೆ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಹೋಗ್ತೀನಿ. ಯಾಕಂದರೆ ನಮ್ಮ ಹುಡುಗರು ನೋಡೋಕ್ಕೆ ನಂಗೆ ತುಂಬ ಇಷ್ಟ. ಅವರು ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ? ಸೊ ನೀವು ವಿರಾಟ್ ಕೊಹ್ಲಿ ಮತ್ತು RCB ಟೀಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಏನಿಲ್ಲ, ಅವರು ಇಷ್ಟು ವರ್ಷ
ಅವ್ರ ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡಿದ್ದಾಗಲಿ ಇಡೀ ಇಂಡಿಯಾದಲ್ಲಿ ಅಲ್ಲಿಲ್ಲ, ಇಡೀ ವರ್ಲ್ಡಲ್ಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದೇ ಥರ ಆಡ್ತಾ ಇರಿ, ಚೆನ್ನಾಗಿ ಎಲ್ಲರಿಗೂ ಖುಷಿ ಪಡಿಸ್ತಾನೆ ಇರಿ ಅಂತ ಹೇಳ್ತೀನಿ. ಈ ಸಲ ಖಂಡಿತ ಚೆನ್ನಾಗಿ ಮಾಡ್ತೀರಾ. ಸೊ ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ಸ್ಗೆ, ನಿಮ್ಮ ಡೈ ಹಾರ್ಡ್ ಫ್ಯಾನ್ಸ್ಗೆ ನೀವು ಒಂದು ಮಾತಿಡಿ. ನೀವು ಕೊಟ್ಟಿರೋ ಪ್ರೀತಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದೇ ಥರ ನಂಗೆ ಪ್ರೀತಿ ಕೊಡ್ತಾ ಇರಿ. ಸೊ ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಆದಷ್ಟು ನಿಮಗೆ ಆ ಪ್ರೀತಿ ಮತ್ತು ಆ ಖುಷಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಶ್ರೇಯಾಂಕಾ, ನೀವು ಕೇವಲ ಇಂಡಿಯನ್ ಟೀಮ್ ಅಷ್ಟೇ ಅಲ್ಲ, WPL ಅಲ್ಲೂ ಕೂಡ ತುಂಬಾ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಸೊ ಹೀಗೆ ನಿಮ್ಮ ಪರ್ಫಾರ್ಮೆನ್ಸ್ ಮುಂದುವರಿಲಿ, ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿ ತಂದುಕೊಡಲಿ, ನೀವು ಯಾವಾಗಲೂ ಶೈನ್ ಆಗ್ತೀರಿ. ಸೊ ಇದೇ ನ್ಯೂಸ್ ಫಸ್ಟ್ ಟೀಮ ನಿಮ್ಮನ್ನಾಗಿ ಅಭಿನಂದಿಸೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ, ಪ್ರತಿದಿನ ಬೆಳಿಗ್ಗೆ 8:27ಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.